இந்த நாளுக்கான வார்த்தை ಈ ದಿನಕ್ಕೆ ಬೇಕಾಗಿರುವ ವಾಕ್ಯಗಳು ಯೆಶಾಯ 53. ಯೆಶಾಯ 53 எடுத்துக்கொள்ளுವ. ಯೆಶಾಯ 53ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಅದರ 10வது ವಚನ. ಅದರಲ್ಲಿ 10ನೇ ವಚನಗಳನ್ನು ಓದೋಣ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. கர்த்தரோ அவரை நொறுக்க சித்தமாகி அவரை பாடுகளுக்கு உட்படுத்தினார். அவருடைய ஆத்மா தன்னை குற்ற நிவாரண பலியாக ஒப்பு கொடுக்கும் போதே அவர் தமது சந்ததியை கண்டு நீடித்த நாளாய் இருப்பார். கர்த்தருக்கு சித்தமானது அவர் கையினால் வாய்க்கும். ಚೆನ್ನಾಗಿ ಗಮನಿಸಿ. ಏನು ಆತನಿಗೆ ಚಿತ್ತವಾಗಿದೆ ಅದೇ ನೆರವೇರುತ್ತದೆ. ದೇವರಿಗೆ ಚಿತ್ತ ಇಲ್ಲದೆ ಇರುವುದು ಯಾವುದು ನೆರವೇರುವುದೇ ಇಲ್ಲ. ಹಾಗಾದ್ರೆ ನಾವು ಏನೇ ಮಾಡಿದರೂ ದೇವರಿಗೆ ಪ್ರಿಯವಾದದನ್ನು ನಾವು ಮಾಡಬೇಕು. ಆತನಿಗೆ ಚಿತ್ತವಾದದನ್ನು ನಾವು ಮಾಡುವಾಗ ದೇವರು ಸಫಲವಾಗುವಂತೆ ಮಾಡುತ್ತಾರೆ. ದೇವರ ಚಿತ್ತ ಇಲ್ಲದೆ ಇರುವ ಕಾರ್ಯವನ್ನು ನಾವು ಮಾಡಬಾರದು. ಅದು ಚಿಕ್ಕ ಕಾರ್ಯವಾದರೂ ದೊಡ್ಡ ಕಾರ್ಯವಾದರೂ ಸರಿ, ಅದು ದೇವರಿಗೆ ಚಿತ್ತವಾಗಿರಬೇಕು. ನೋಡಿ, ದೇವರು ಇಷ್ಟಪಡುವಂತ ಕಾರ್ಯ ಏನಂದರೆ ಅದು ಆತನೇ ಹೇಳುವಂತ ನುಡಿದಂತ ಒಂದು ಮಾತು. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ಅದರಲ್ಲಿ 22ನೇ ವಚನ ಓದಿ ನೋಡುವಾಗ, பின்பு அவர் அவனை தள்ளி ಮತ್ತೆ ಆತನನ್ನು ತಳ್ಳಿ தாவீதை அவர்களுக்கு ராஜாவாக ஏற்படுத்தி தாவீದನನ್ನು ಅವರಿಗೆ ಅರಸನಾಗಿ ಏರ್ಪಡಿಸಿ ஈசாயின் குமாரனாகிய தாவீதை ಈಸಾಕನ ಕುಮಾರನಾದ ದಾವೀದನನ್ನು இருதயத்துக்கு ஏற்றவனாக நான் கண்டேன். ನನ್ನ ಹೃದಯಕ್ಕೆ ತಕ್ಕ ದಾಸನಾಗಿ ನಾನು ಕಂಡೆನು. எனக்கு சித்தமானவைகள் எல்லாம் ನನಗೆ ಚಿತ್ತವಾದದ್ದನ್ನು ಎಲ್ಲವನ್ನು அவன் செய்வான். ಆತನು ಮಾಡುತ್ತಾನೆ. அவனை குறித்து ಆತನನ್ನು ಕುರಿತು சாட்சியும் கொடுத்தார். ಸಾಕ್ಷಿಯು ದೇವರು ಕೊಟ್ಟನು. தாவீதை குறித்து ದಾವೀದನನ್ನು ಕುರಿತು தேவனே சாட்சி கொடுக்கிறாரு. ದೇವರೇ ಸಾಕ್ಷಿಯನ್ನು ಕೊಡುತ್ತಿದ್ದಾರೆ. ನಾನು ಸೌಲನ್ನು ತಳ್ಳಿಬಿಟ್ಟೆ. ஒரு ராஜா வேண்டும் என்று இஸ்ரவேல் ஜனங்கள் கேட்டபோது ನನಗೆ ಒಂದು ಅರಸನ ಬೇಕು ಎಂಬುದಾಗಿ ಇಸ್ರಾಯೇಲ್ ಜನರು ಕೇಳಿಕೊಂಡಿರುವಾಗ ஆண்டவர் அவர்களுக்கு கொடுத்தார். ದೇವರು ಅವರಿಗೆ ಒಂದು ಅರಸನನ್ನು ರಾಜನನ್ನು ಕೊಟ್ಟರು. சவுலை ராஜாவாக ஏற்படுத்தினார். ಸೌಲನನ್ನು ಅರಸನಾಗಿ ಏರ್ಪಡಿಸಿದರು. ಆದರೆ ಸೌಲನು தேவனுடைய விருப்பத்தை செய்யல. ದೇವರ ಇಷ್ಟಾರ್ಥವನ್ನು ನೆರವೇರಿಸಲಿಲ್ಲ. ದೇವರು ಇದನ್ನು ಮಾಡಬೇಡ, ಅವನು ಮೀರಿ ಅದನ್ನು செய்தார். ಅದನ್ನು ಮೀರಿ ಆ ಕಾರ್ಯವನ್ನು ಆತನು ಮಾಡುವವನಾಗಿದ್ದನು. ದೇವರು ಆತನನ್ನು ತಳ್ಳಿ தாவீதை தெரிந்துಕೊಂಡರು. ದಾವೀದನನ್ನು ಆರಿಸಿಕೊಂಡರು. அதே தாவீதை பார்த்து ஆண்டவர் சாட்சி கொடுக்கிறாரு. ಅದೇ ದಾವೀದನನ್ನು ನೋಡಿ ದೇವರು ಸಾಕ್ಷಿ ಕೊಡುತ್ತಿದ್ದಾರೆ. பண்ண மாட்டான். சவுலை போல ಈತನು ಸೌಲನ ಹಾಗೆ ಮಾಡುವವನಲ್ಲ. சவுலை போல என்னை ஏமாத்த மாட்டான். ಈತನು ಸೌಲನ ಹಾಗೆ ನನ್ನನ್ನು ಏಮಾರಿಸುವವನಲ್ಲ. சவுலை போல மீறி நடக்க மாட்டான். ಸೌಲಿನ ಹಾಗೆ ನನ್ನನ್ನು ಆ ಕಾರ್ಯಗಳನ್ನು ಮೀರಿ ನಡೆಯುವವನಲ್ಲ. ನನ್ನ ಚಿತ್ತವನ್ನು, ವಿರುಪத்தை, ಸಂಕಲ್ಪವನ್ನು தாவீது செய்வார். ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ಸಹ ನಿಮ್ಮನ್ನು ನಂಬುತ್ತಿದ್ದಾರೆ. ನನ್ನ ಚಿತ್ತವು, ನನ್ನ ಪ್ರಜೆಗಳು, ನನ್ನ ಇಷ್ಟಾರ್ಥವನ್ನು ನನ್ನ ಮಕ್ಕಳು ಅವರು ಮಾಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. எதிர்பார்க்கிறாரு. ದೇವರು ನಿಮ್ಮ ಬಳಿಯಲ್ಲಿ ಕಾರ್ಯವನ್ನು ಎದುರು ನೋಡುತ್ತಿದ್ದಾರೆ. என் ಜನಗ, ನನ್ನ ಜನಗಳು, நான் தெரிந்து கொள்ளப்பட்ட ಜನಗ, ನಾನು ಆರಿಸಿಕೊಂಡ ನನ್ನ ಜನರು சித்தத்தை செய்வார். ನನ್ನ ಚಿತ್ತವನ್ನು ಮಾಡುತ್ತಾರೆ. ದೇವರ ಚಿತ್ತವನ್ನ என்ன? ದೇವರ ಚಿತ್ತವೆಂದರೆ ಏನು? ಹಲ್ಲೆಲೂಯಾ. ಹಲ್ಲೆಲೂಯಾ. ಸಂಗೀತ முதலாம் அதிகாரத்தை எடுத்துக்கொள்ளுங்க. ಕೀರ್ತನೆ ಭಾಗದಲ್ಲಿ ನಾವು ಮೊದಲನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಸಂಗೀತ முதலாம் அதிகாரம், ಕೀರ್ತನೆ ಭಾಗ ಮೊದಲನೇ ಅಧ್ಯಾಯ, ಅದರ முதல் வசனம் நமக்கு வாசிக்கிறோம். ಅದರಲ್ಲಿ ಮೊದಲನೇ ವಚನವನ್ನು ನಾವು ಓದುತ್ತೇವೆ. துன்மாರ್க்கனுடைய
துன்மார்க்கனுடைய ஆலோசனையில நடக்கக்கூடாது. ನಾವು ದುಷ್ಟರ ಆಲೋಚನೆಯಲ್ಲಿ ನಡೆಯಬಾರದು. தேவ பிள்ளைகள் எதுல இருக்கணுமா? ದೇವರ ಮಕ್ಕಳು ಯಾವ್ದ್ರಲ್ಲಿ ಇರಬೇಕು? ಒಂದು ಮೊದಲನೇದಾಗಿ துன்மார்க்கனுடைய ஆலோசனை. ದುಷ್ಟರ ಒಂದು ಆಲೋಚನೆಯಲ್ಲಿ ನಾವು ಎಲ್ಲಾ ஆலோசனையும் கேட்கிறோம். ಇವತ್ತು ನಾವು ಎಲ್ಲ ಆಲೋಚನೆಗಳನ್ನು ಕೇಳುವವರಾಗಿದ್ದೇವೆ. ಎಲ್ಲ ಆಲೋಚನೆயில எது நமக்கு நல்லா தெரியுதோ, ಇದರಲ್ಲಿ ಯಾವ ಆಲೋಚನೆ ನಮಗೆ ಇಷ್ಟವಾಗಿದೆಯೋ அதை எடுத்துக்கொள்கிறோம். ನಾವು ಅದನ್ನು ಪ್ರಿಯವಾಗಿರುವ ಆಲೋಚನೆ ತೆಗೆದುಕೊಳ್ಳುತ್ತೇವೆ. துன்மார்க்கனுடைய ஆலோசனை கேட்கக்கூடாது. ಆದರೆ ದುಷ್ಟರ ಆಲೋಚನೆಯಂತೆ ನಾವು ನಡೆಯಬಾರದು, ಕೇಳಬಾರದು. குழந்தைக்கு ಒಂದು ಮಗುವಿಗೆ கால்ல ஒரு கருப்பு கை கட்டி இருந்தாங்க. ಕಾಲಲ್ಲಿ ಒಂದು ಕಪ್ಪು ಹಗ್ಗವನ್ನು ಕಟ್ಟಿದ್ದರು. அவங்களுக்கு தெரியாது கிறிஸ்துவ. ಅವರಿಗೆ ಗೊತ್ತಿಲ್ಲ ಕ್ರೈಸ್ತವರು. பக்கத்து வீட்டுக்கார சொல்லிருக்காங்க, ಮನೆಯಲ್ಲಿ ಹೇಳಿದ್ದಾರೆ, இந்த பசுவை எல்லாத்துலயும் வெளியில போது வருது, ಈ ಮಕ್ಕಳು ಎಲ್ಲ ಕಡೆ ಹೊರಗಡೆ ಹೋಗುತ್ತಾ ಬರ್ತಾ ಇದ್ದಾರೆ, ஆட்ட ஆடுறாங்க, ಬೇಕಾದ್ರೆ ಆಟ ಆಡ್ತಾ ಇದ್ದಾರೆ. பிள்ளைங்களுக்கு காத்து கருப்பு படக்கூடாது, ಅವರಿಗೆ ಗಾಳಿ ಇದರ ದೆವ್ವಗಳ ಕಾಟ ಇರಬಾರದು. கால ஒரு கருப்பு கை கட்டி விட்டு, ಆದ್ದರಿಂದ ಕಾಲಿಗೆ ಒಂದು ಕಪ್ಪು ಹಗ್ಗವನ್ನು ಕಟ್ಟಿ ಬಿಡೋಣ. அவங்க சொன்ன ஆலோசனை கேட்டு அந்த ಕೈ ಕಟ್ಟಿ எடுக்கறாங்க. ಅವರು ಮತ್ತೊಬ್ಬರು ಹೇಳಿದಂತ ಆಲೋಚನೆ ಕೇಳಿ ಆ ಮಗುವಿನ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿದ್ದಾರೆ. ஹalleluya, ஹalleluya. எத்தனையோ கிறிஸ்துவங்க, ಇವತ್ತು ಎಷ್ಟೋ ಕ್ರೈಸ್ತವರು, எத்தனையோ பெண் பிள்ளைகள் ಎಷ್ಟೋ ಹೆಣ್ಣು ಮಕ್ಕಳು அப்படி கால்ல கட்டி இருப்பாங்க. ಆ ರೀತಿ ಕಾಲಲ್ಲಿ ಕಟ್ಟಿರ್ತಾರೆ. இன்னைக்கு ஆண்கள் கூட கட்ட ஆரம்பிச்சிட்டாங்க. இப்போ ಈಗ ಗಂಡು ಮಕ್ಕಳು ಕೂಡ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ஆண்கள், ಮದುವೆ ಆಗಿರುವ ಗಂಡು ಮಕ್ಕಳು ಎಷ್ಟೋ ಜನರ ಕಾಲುಗಳಲ್ಲಿ ಕೂಡ ಕಪ್ಪು ದಾರವನ್ನು ನಾನು ನೋಡಿದ್ದೇನೆ. ಇದು ದುಷ್ಟರ ಒಂದು ಆಲೋಚನೆಯಾಗಿದೆ. ಶೈತಾನನಿಗೆ ಜಾಗವನ್ನು ಅದರ ಮೂಲಕವಾಗಿ ದೆವ್ವಗಳು ಕಾಟಗಳು ಬರ್ತಾ ಇದೆ. ದೇವರ ಚಿತ್ತವೇ ಅಲ್ಲ, ದೇವರ ಚಿತ್ತವೇ ಅಲ್ಲ. ನೋಡಿ, ದುಷ್ಟರ ಆಲೋಚನೆಯಂತೆ ನಡೆಯದೆ, பாவிகளுடைய வழியில நில்லாம, ಪಾಪರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಪಾಪಿಗಳು பாவ செய்யற இடங்க, ಪಾಪ ಮಾಡುವಂತ ಜಾಗಗಳು, ಕುಡಿಯುವವರು, ವ್ಯಭಿಚಾರಿಗಳು, ದೇವರನ್ನು ನಂಬದೇ ಇರುವವರು, ಇಷ್ಟ ಮನಸ್ಸು ಹೋಗುವಂತ ಮಾರ್ಗದಲ್ಲಿ ನಡೆಯುವವರಿಗೆ ಆತನ ಮಾರ್ಗಗಳಲ್ಲಿ ನಾವು ಸಹ ನಡೆಯಲೇಬಾರದು. ಅವರು ಎಲ್ಲಿಗೆ ಬೇಕಾದ್ರೂ ಹೋಗುತ್ತಾರೆ, ಅಂಗಡಿಗೆ ಹೋಗುತ್ತಾರೆ, ಸಿನಿಮಾಗೆ ಹೋಗುತ್ತಾರೆ, ಎಲ್ಲಾದ್ರೂ ಊರಿನ ಕಡೆ ಜಾತ್ರೆಗಳು ಮಾಡಬೇಕಾದ್ರೆ ಆ ಜಾತ್ರೆಗಳಿಗೂ ಹೋಗುತ್ತಾ ಇರ್ತಾರೆ. ಹಾಗಾದ್ರೆ ಇಂಥ ಒಂದು ಮಾರ್ಗಗಳಲ್ಲಿ ನೀನು ಹೋಗಬಾರದು. ಹಾಗೆ ನೀನು ಹೋದರೂ ದೇವರ ಚಿತ್ತ ಇಲ್ಲ. அந்த சமயத்துல உங்க காரியங்கள் வாய்க்காம போகுது. ಅಂತ ಒಂದು ಸಮಯಗಳಲ್ಲಿ ನಿಮ್ಮ ಕಾರ್ಯಗಳನ್ನು ಆಶೀರ್ವಾದವಾಗಿ ಇಲ್ಲದೆ ಹೋಗುತ್ತದೆ, ಜಯವಿಲ್ಲದೆ ಹೋಗುತ್ತದೆ, வாழ்க்கையில ஒரு வெற்றி இல்லாம போகுது, ಜೀವನದಲ್ಲಿ ಜಯ ಇಲ್ಲದೆ ಹೋಗುತ್ತದೆ. ನಮ್ಮ வாழ்க்கையில வெற்றியும் ஜெயத்தையும் ನಾವು ಕಾಣ வேண்டும். ನಮ್ಮ ಜೀವನದಲ್ಲಿ ಜಯವು ಸಂತೋಷ ಸಮಾಧಾನ ನೋಡಬೇಕಂದರೆ ಮಗಿಚಿಯು, ಅದು ಸಂತೋಷ, ಅದು ಸಮೃದ್ಧಿಯು வாழ்க்கையில நடக்கணும்னா ನಮ್ಮ ಜೀವನದಲ್ಲಿ ಅದು ನಡೆಯಬೇಕಂದರೆ ಪಾವಿகளுடைய வழியில ನಾವು ಪಾಪಾತ್ಮರ ಮಾರ್ಗಗಳಲ್ಲಿ ನಿಲ್ಲಕೂಡದು, ನಾವು ನಿಂತುಕೊಳ್ಳಬಾರದು. ಇದು ಪರಿಹಾಸಕಾರರು ಅವರ ಬಗ್ಗೆ பேசுறது, ಅವರ ಬಗ್ಗೆ ಮಾತನಾಡುವುದು, கிண்டல் அடிக்கிறது, ಮತ್ತೊಬ್ಬನ ನೋಡಿ ಕೇಳಿ ಅವರ ಪರಿಹಾಸ ಕೇಳಿ ಸತ್ಯವೇದ ಹೇಳುತ್ತದೆ, ನಿನ್ನ ಕಣ್ಣಲ್ಲಿರುವ ಒಂದು ಗೆಲಿಚನ್ನು ನೀನು ನೋಡದೆ ಇನ್ನೊಬ್ಬರ ಕಣ್ಣಲ್ಲಿ ಕುತ್ತಿ ಕಾಟುತ್ತದೆ, ಅವರ ಕಣ್ಣಲ್ಲಿರುವ ಒಂದು ಧೂಳನ್ನು ತೋರಿಸುವುದು. ಈ ರೀತಿಯಾಗಿರುವ ಪರಿಹಾಸ ಮಾಡುವವರು ಮತ್ತೊಬ್ಬರನ್ನು ತಗ್ಗಿಸಿ ಇವರನ್ನು ಉನ್ನತವಾಗಿ ಒಂದು ಇಂಥ ಒಂದು ಜನರ ಬಳಿಯಲ್ಲಿ ಅವರು ಕುತ್ಕೊಳ್ಳುವ ಜಾಗದಲ್ಲಿ ನಾವು ಕುತ್ಕೊಳ್ಳಬಾರದು. ಯಾಕಂದ್ರೆ ನಮಗೂ ಅವರಿಗೂ ವ್ಯತ್ಯಾಸ ಉಂಟು. ನೀವು ನಾವೆಲ್ಲರೂ ಲೋಕಕ್ಕೆ ಬೆಳಕಾಗಿದ್ದೇವೆ, ನಾವು ಲೋಕಕ್ಕೆ ಉಪ್ಪಾಗಿದ್ದೀವಿ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ಒಳ್ಳೆಯವರಾಗಿದ್ದಾರೆ, ದೇವರು ಒಳ್ಳೆಯವರಾಗಿದ್ದಾರೆ. ದುರ್ಮಾರ್ಗನುடைய ஆலோசனை, ದುಷ್ಟರ ಒಂದು ಆಲೋಚನೆಯಂತೆ
நடக்கக்கூடாது. ನಾವು ನಡೆಯಬಾರದು. பாவிகளுடைய வழியில நிற்கக்கூடாது. ಪಾಪಾತ್ಮರ ಮಾರ್ಗದಲ್ಲಿ ನಾವು ನಿಂತುಕೊಳ್ಳಬಾರದು. பரியாச உட்காரும் இடத்துல நீ உட்காரக்கூடாது. ಧರ್ಮ ನಿಂತಕರೊಡನೆ ಕೂತುಕೊಳ್ಳಬಾರದು. புரியுதுங்களா? ಅರ್ಥ ಆಗ್ತಾ ಇದೆಯಾ? எவ்வளவு பேர் இதை நீங்க செய்றீங்க? ಎಷ್ಟು ಜನ ಈ ಒಂದು ವಿಷಯವನ್ನು ಫಾಲೋ ಮಾಡ್ತಾ ಇದ್ದೀರಾ? யார் கூட fellowship இருக்கு? ಯಾರ ಜೊತೆಯಲ್ಲಿ ನಿಮ್ಮ ಒಂದು ಐಕ್ಯತೆ ಇದೆ? இதை விட்டு விலகி இருக்கிறோமா இல்ல fellowship இருக்கா? ಅದನ್ನು ಬಿಟ್ಟು ನಾವು ಹೋಗಿದ್ದೀವಾ ಇಲ್ಲವಾದ್ರೆ ಅಂತ ಒಂದು ಸಂಬಂಧದಲ್ಲಿ ಐಕ್ಯತೆ ಇದ್ದೀವಾ? இந்த காரியம் ಈ ಕಾರ್ಯಗಳು விட்டு விலகுவோம். ಇದನ್ನು ಬಿಟ್ಟು ನೀವು ದೂರ ಬರಬೇಕು. தேவ சித்தமாக ಇದು ದೇವರ ಚಿತ್ತವಾಗಿರ ಇಲ್ಲ. தொடர்ந்து வாசிக்கிறோம். ನಾವು ಮುಂದುವರಿಸಿ ಹೋದಾಗ அதோட விட்டுறக்கூடாது. ಅದನ್ನು ಬಿಡಬಾರದು. ஒரு தேவ பிள்ளை, ಒಂದು ದೇವರ ಮಗು, கர்த்தரை நம்புறவன், ದೇವರನ್ನು ನಂಬುವವನು, அவரೇ உண்மையா இருக்கிற மனுஷன், ಆತನ ದೇವರಿಗೆ ಯಥಾರ್ಥವಾಗಿ ನಂಬಿಗಸ್ತನಾಗಿರುವಂತ அவருடைய ಮನುಷ್ಯನು, வேதத்துல எப்படி இருக்கணுமா? ಆತನ ಇದು ದೇಹದಲ್ಲಿ ಸತ್ಯವೇದದಲ್ಲಿ ಹೇಗಿರಬೇಕು? பிரியமா இருக்கணும். ಆತನು ಧರ್ಮಶಾಸ್ತ್ರದಲ್ಲಿ ಪ್ರಿಯವಾಗಿರಬೇಕು. ஹalleluya. ಹಲ್ಲೆಲೂಯಾ. ஒரு முறை மட்டும் பைபிள் தூக்கிட்டு வந்ததல்ல. ವಾರಕ್ಕೆ ಒಂದು ಬಾರಿ ಮಾತ್ರ ಸತ್ಯವೇದವನ್ನು ತಗೊಂಡ್ಬರುವುದಲ್ಲ. வீட்டுல இருக்கும்போது கூட ನಿನ್ನ ಮನೆ ಒಳಗಡೆ ಇರುವಾಗಲೂ வேதத்தை திறந்து ನೀನು ಸತ್ಯವೇದವನ್ನು ತೆಗೆದು வசனத்தை படிக்கணும். ನೀನು ವಚನಗಳನ್ನು ಓದುತ್ತಾ ஒரு ಇರಬೇಕು. நாளைக்கு ஒரு அதிகாரம் படிக்க ஆரம்பி. ಒಂದು ದಿನಕ್ಕೆ ಒಂದು ಅಧ್ಯಾಯವನ್ನು ಓದುವುದಕ್ಕೆ ಪ್ರಾರಂಭಿಸು. ஒரு மாசம் ஆச்சா? ಒಂದು ತಿಂಗಳಾಯ್ತಾ? ரெண்டு அதிகாரம் படிக்க. ಎರಡೆರಡು ತಿಂಗಳು ಅಧ್ಯಾಯವನ್ನು ಓದುವುದಕ್ಕೆ ಪ್ರಾರಂಭ ಮಾಡಿರಿ. ஒரு மாசம் ஆச்சா? ಇನ್ನೊಂದು ತಿಂಗಳಾಯ್ತಾ? மூணு அதிகாரம் படி. ಮೂರು ಅಧ್ಯಾಯವನ್ನು ಓದುವುದಕ್ಕೆ அது ಪ್ರಾರಂಭ வேதத்தை ಮಾಡಿ. படிக்கிறதுக்கு ಆ ರೀತಿ ಸತ್ಯವೇದವನ್ನು நீ ಓದುವುದಕ್ಕೆ பிரியமா இரு. ನೀನು ಅದರಲ್ಲಿ ಇಷ್ಟಾರ್ಥವಾಗಿ ಪ್ರಿಯವಾಗಿರಬೇಕು. பைபிள் படிக்கிறது ஒரு கஷ்டமா எடுத்துக்காத. ಸತ್ಯವೇದವನ್ನು ಓದುವುದು ಯಾವುದೋ ಒಂದು ಕರ್ತವ್ಯ ಕಷ್ಟವಾಗಿ ತೆಗೆದುಕೊಳ್ಳಬೇಡ. ஹalleluya. ಹಲ್ಲೆಲೂಯಾ. ಹಸಿ எடுத்தா ಈಗ ನಮಗೆ ಹೊಟ್ಟೆ ಹಸಿವಾದರೆ ಅದಕ್ಕೆ விரும்பி சாப்பிடுறோம். ನಾವು ಊಟವನ್ನು ಇಷ್ಟಪಟ್ಟು ಅದು ಊಟ ಮಾಡುತ್ತೇವೆ. நம்ம ராத்திரில தூக்கம் வந்தா ನಮಗೆ ರಾತ್ರಿ ಹೊತ್ತು ನಿದ್ದೆ ಬಂದ್ರೆ அதை கண்ட்ரோல் பண்றதுல யாரோ? ಅದನ್ನು ಯಾರು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. நம்ம தூக்கத்தை விரும்பி தூங்கிடுறோம். ಆ ನಿದ್ದೆಯನ್ನು ಚೆನ್ನಾಗಿ ಬಯಸಿ ಇಷ್ಟಪಟ್ಟು ನಿದ್ದೆ ಮಾಡುತ್ತೇವೆ. அதே போலதான் ಅದೇ ರೀತಿಯಾಗಿ கர்த்தருடைய வேதத்தை கூட ದೇವರ ಯೆಹೋವನ ಧರ್ಮಶಾಸ್ತ್ರದಲ್ಲಿ இரவு பகல் ಹಗಲು ರಾತ್ರಿ அந்த வேதத்துல பிரியமா இருந்து ಆ ವೇದದಲ್ಲಿ ಪ್ರಿಯವಾಗಿದ್ದು கஷ்டமா இருக்க கூடாது. ಅದರಲ್ಲಿ ಕಹಿ ಇರಬಾರದು. வெறுப்பா இருக்க கூடாது. ಅದರಲ್ಲಿ ಅಗೆತನ ಇರಬಾರದು. ಕಂಡೀಷನ್ இருக்க கூடாது. ಅದರಲ್ಲಿ ಏನೋ ಒಂದು ಕಂಡೀಷನ್ ಆಗಿರಬಾರದು. பாஸ்டர் சொல்லிட்டாரு. ಏನೋ ಪಾಸ್ಟರ್ ಹೇಳಿದ್ದಾರೆ, ஒரு அதிகாரத்தை நீ படிச்சிடலாம். ಓ ಇವತ್ತು ಒಂದು ಅಧ್ಯಾಯವನ್ನು ಓದೇ ಬಿಡೋಣ. அப்படி அல்ல. ಆ ರೀತಿ ಅಲ್ಲ. அது வேதத்தை நேசிச்சு ನೀನು ವೇದದಲ್ಲಿ ಆನಂದ ಪಟ್ಟು பிரியமா ಅದಕ್ಕೆ ಪ್ರಿಯವಾಗಿ நீ ಇಂಟ್ರೆಸ್ಟ್ கொடுத்து ನೀನೇ ಅದರ ಮೇಲೆ ಒಂದು ಇಂಟ್ರೆಸ್ಟ್ ಕೊಟ್ಟು ಹಗಲು ರಾತ್ರಿ படிக்கவோ தியானிக்கவோ ಅದನ್ನು ಓದಲು ಧ್ಯಾನಿಸಲು நீங்க அப்படி செய்தா ನೀನು ಆ ರೀತಿ ಮಾಡುವುದಾದರೆ தேவ பார்வையில ಅಪ್ಪ ದೇವರ ದೃಷ್ಟಿಯಲ್ಲಿ நீங்க பாக்கியவான்களா ನೀನೇ இருப்பீங்க. ಭಾಗ್ಯವಂತರಾಗಿದ್ದೀಯಾ. ஹalleluya. செய்யுங்க. ಆ ರೀತಿ ಮಾಡಿರಿ. நீங்க பாக்கியவான்களா இருப்பீங்க. ನೀವೇ ಭಾಗ್ಯವಂತರು ಭಾಗ್ಯವಂತರಾಗಿರುವಿರಿ. நீங்க தரித்திரனா இருக்க ನೀವು மாட்டீங்க. ದರಿದ್ರದಲ್ಲಿ ಇರುವುದಿಲ್ಲ. நீங்க தரித்திரனா இருக்க மாட்டீங்க. ನೀವು ದರಿದ್ರರಾಗಿ ಇರುವುದೇ ಇಲ್ಲ. நீங்க பாக்கியவான்களா இருப்பீங்க. ನೀವು ಭಾಗ್ಯವಂತರಾಗಿ ಧನ್ಯರಾಗಿರುವಿರಿ. மூணாவது வசனத்தை வாசிக்கலாம். ಮೂರನೇ ವಚನವನ್ನು ನಾವು ಓದೋಣ. அவன் நீர்க்கால்களின் ஓரமாய் நடப்பட்டு ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ தன் காலத்துல அவன் கனி கொடுப்பான். ಮರದ ಆಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲವನ್ನು ಕೊಡುತ್ತದಲ್ಲ. பாருங்க, இப்போ ஒரு நதியில தண்ணி போயிட்டே இருக்கும். ನೋಡಿ, ನದಿ ಅಂದ್ರೆ ನದಿಯಲ್ಲಿ ಆ ನೀರು ಹೋಗ್ತಾನೆ ಇರುತ್ತದೆ. அந்த நதியை விட்டு ஒரு 20 கிலோமீட்டர் தூரத்துல இருக்கிற ஒரு மரத்துக்கு தண்ணி வசதி இருக்காது. ಆ ನದಿಯನ್ನು ಬಿಟ್ಟು 20 ಕಿಲೋಮೀಟರ್ ದೂರದಲ್ಲಿರುವ ಮರಕ್ಕೆ ನೀರಿನ ಅನುಕೂಲತೆ ಇರುವುದಿಲ್ಲ. அது ஏற்ற நேரத்துல பலன் கொடுக்காது. ಅದು ತಕ್ಕ ಕಾಲದಲ್ಲಿ ಫಲಗಳನ್ನು ಕೊಡುವುದಕ್ಕಾಗುವುದಿಲ್ಲ. அது வெயிலுக்கு உஷ்ணத்துக்கு அந்த இலையெல்லாம் காஞ்சி மரத்துல பொட்டி போக வாய்ப்பு இருக்கு. ಅದು ಆ ಬಿಸಿಲಿಗೆ ಹಬೆಗೆ ಆ ಎಲೆಗಳೆಲ್ಲ ಒಣಗಿ ಉದುರು ಹೋಗುವುದಕ್ಕೆ ಅನೇಕ ಸಂದರ್ಭಗಳಿದೆ. அதே ஒரு மரம் ಅದೇ ಒಂದು ಮರ நீர் அந்த கால்வாயில நாட்பட்டிருந்தா ಆ ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದು ನೆಡಲ್ಪಟ್ಟಿದ್ದರೆ 24 மணி நேரமும் தண்ணீர் இருக்கும். ಆಮೇಲೆ ಅದಕ್ಕೆ 24 ಗಂಟೆನೂ ಕೂಡ ನೀರುಗಳಿರುತ್ತದೆ. அது எப்ப செழிப்பா இருக்கும் அந்த ಅದು மரம். ಯಾವಾಗಲೂ ಆ ಮರವು ಸಮೃದ್ಧಿಯಾಗಿ தன் காலத்துல அது கனி கொடுக்கும். ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾ அது இலை கொட்டாத ஒரு மரம், செழிப்பான மரமாக ಆಮೇಲೆ இருக்கும். ಅದರ ಎಲೆ ಬಾಡುವುದೇ ಇಲ್ಲ. ಅದು ಸಮೃದ್ಧಿಯಾಗಿ ಚೆನ್ನಾಗಿರುವ ಎಲೆದ ಮರ ಆಗಿರುತ್ತದೆ. எப்போ ಯಾವಾಗ தேவ சித்தத்தை செய்யும்போது. ಆಗ ದೇವರ ಚಿತ್ತವನ್ನು ಮಾಡುವಾಗ. ஹalleluya. ஹalleluya. தேவ சித்தம் என்றால் என்ன? ದೇವರ ಚಿತ್ತ ಅಂದ್ರೆ ಏನು? துன்மார்க்க ஆலோசனை நடக்கக்கூடாது. ದುಷ್ಟರ ಆಲೋಚನೆಯಲ್ಲಿ ನಾವು ನಡೆಯಬಾರದು. பாவிகளுடைய வழியில நிற்கக்கூடாது. ಪಾಪಾತ್ಮರ ಮಾರ್ಗದಲ್ಲಿ ನಾವು ನಿಂತುಕೊಳ್ಳದೇ ಇರಬೇಕು. பரியாசம் பண்ணி பேசுற ஜனங்க கூட்டத்துல உட்காரக்கூடாது. ಆ ಪರಿಹಾಸ ಮಾಡುವಂತ ಆ ಜನದಲ್ಲಿ ನಾವು ನಿಂತುಕೊಂಡಿರಬಾರದು. இரவு பகலும் ಹಗಲು ರಾತ್ರಿ கர்த்தருடைய வேதத்தில் பிரியமாய் இருந்து ಯೆಹೋವನ
ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು அது வாசித்து தியானிக்கிற மனுஷன் ಅದನ್ನು ಓದಿ ಧ್ಯಾನಿಸುವಂತ ಮನುಷ್ಯನು அவன் பாக்கியவானாய் ಅವನು இருப்பான். ಎಷ್ಟೋ ಧನ್ಯನಾಗಿರುವನು. ஹalleluya. ஹalleluya. மூணாவது வசனம் என்ன சொல்லுதுன்னா, ಮೂರನೇ ವಚನ ಏನ್ ಹೇಳುತ್ತದೆ? அவன் இலை முதிராதிருக்கிற ಅವನು ಎಲೆ ಬಾಡದೆ ಇರುವ மரத்தை போல ಮರದ இருப்பான். ಹಾಗಿರುವನು. அடுத்தது வாசிங்க. ಮುಂದಿನ ವಚನವನ್ನು ಓದೋಣ. அவன் செய்வதெல்லாம் வாய்க்கும். கரங்களை தட்டி எல்லாம் ஆமென். ஹalleluya. ஹalleluya. உங்க வாழ்க்கையில ಹಾಗಾದ್ರೆ ನಿಮ್ಮ ಜೀವನದಲ್ಲಿ நீங்க ஒரு வியாபாரம் பண்றீங்க. ನೀವು ಒಂದು ವ್ಯಾಪಾರವನ್ನು அந்த ಮಾಡುತ್ತೀರಿ. வியாபாரம் ஆசீர்வதிக்கப்படணும். ಆ ವ್ಯಾಪಾರ ಆಶೀರ್ವಾದ ಹೊಂದಬೇಕು. ஒரு பிசினஸ் பண்ணணும் சரி, ಒಂದು ಬಿಸಿನೆಸ್ ஒரு ಮಾಡುವುದು வேலையும் சரி, ಒಂದು ಕೆಲಸವನ್ನು ಸರಿ, நீங்க வீடு கட்டுறதுலயும் சரி, ಈ ಮನೆ ಕಟ್ಟುವುದರ ஒரு ಕಾರ್ಯದಲ್ಲಿ திருமண காரியத்திலயும் சரி, ಮದುವೆ அது ಕಾರ್ಯದಲ್ಲಿ எந்த ಸರಿ, காரியமானாலும் ಎಲ್ಲ ವಿಧವಾದ ಕಾರ್ಯಗಳಾಗಿರಲು ಸರಿ, அதெல்லாம் ஜெயமாய் மாறணும். ಎಲ್ಲವೂ ಜಯವಾಗಿ அதெல்லாம் வாய்க்க செய்யணும். ಎಲ್ಲ ಸಫಲವಾಗಬೇಕು. இத்தனை காரியத்தை கை கொண்டு நடக்கும். ಇಂಥ ಎಲ್ಲ ಕಾರ್ಯವನ್ನು ನಾವು ಕೈಗೊಂಡು ನಡೆಯುವವರಾಗಿರಬೇಕು. ஹalleluya. ஹalleluya. அவர்களுக்கு வெற்றி மாறணும். ಇದು ಎಷ್ಟು ಜನಕ್ಕೆ ಜಯವಾಗಿ ಮಾರ್ಪಡಬೇಕು. நீங்க உங்க கையால நீங்க செய்யறதெல்லாம் வாய்க்கணும். ಆಮೇಲೆ ಇವತ್ತಿನಿಂದ ನಿಮ್ಮ ಕೈಯಿಟ್ಟು ಮಾಡುವಂತ ಎಲ್ಲಾ ಕೆಲಸಗಳು ಎಲ್ಲ ಸಕ್ಸಸ್ಫುಲ್ಲಾ மாறணும். எது செய்யணும் சக்சஸ்ஃபுல்லா மாறணும். ಆಶೀರ್ವಾದ ಸಕ್ಸಸ್ ಆಗಬೇಕು. ஹalleluya. ஹalleluya. எழுந்தவுடனே ಬೆಳಗಿನ ಜಾವ ಎದ್ದ ಕೂಡಲೇ வியாபாரத்துக்கு போற ஒவ்வொரு மனுஷனும், ವ್ಯಾಪಾರಕ್ಕೆ ಹೋಗುವಂತ ಪ್ರತಿಯೊಂದು ಮನುಷ್ಯನು, வேலைக்கு போற ஒவ்வொரு மனுஷனும் ಕೆಲಸಕ್ಕೆ ಹೋಗುವಂತ ಪ್ರತಿಯೊಂದು ಮನುಷ್ಯನು அவன் சொல்ற ஒரே ஒரு வார்த்தை, ಆತನು ಹೇಳಿರುವ ಒಂದೇ ಒಂದು ಮಾತು, கடவுளே ದೇವರೇ என்னை காப்பாத்துப்பா, ನನ್ನನ್ನು ಕಾಪಾಡು, இதனால ஆசீர்வதிப்பா. ಈ ದಿನವು ನನಗೆ அவன் ಆಶೀರ್ವಾದವಾಗಿರಲಿ. எதிர்பார்க்கிறான். ಆತನು ಆ ಮನುಷ್ಯನು ಇದನ್ನು ಎದುರು அவன் ನೋಡುತ್ತಿರ್ತಾರೆ. எத்தனை காரியம் நான் சொன்ன அத்தனை காரியத்தையும் ನಾವು ಹೇಳಿದಂತ ಅಷ್ಟು ಕಾರ್ಯಗಳನ್ನು நீ ஃபாலோ பண்ணா ನೀವು ಹಿಂಬಾಲಿಸಿದರೆ செய்தெல்லாம் ಆಮೇಲೆ ஆசீர்வதிக்கப்படுவாய். ನೀವು ಮಾಡುವಂತ ಎಲ್ಲಾ ಕಾರ್ಯವು ಸಫಲವಾಗಿರುತ್ತದೆ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ஒருவேளை நீங்க சொல்லலாம், ಒಂದು ವೇಳೆ ನೀವು ಹೇಳಬಹುದು, இன்னைக்கு ಇವತ್ತು துன்மார்க்கர் ದುಷ್ಟರು கடவுளை நம்புறதில்ல, ದೇವರನ್ನು ನಂಬುವುದಿಲ್ಲ. அவன் வேதத்தையே வாசிக்கிறதில்ல, ಆತನು ಸತ್ಯ ವೇದವನ್ನು ಓದುವವನಲ್ಲ, சர்ச்சுக்கும் போறதில்ல. ಆತನು ಸಭೆಗೂ ಹೋಗುವವನಲ್ಲ. அவன் நல்லா இருக்கிறாங்க, ಆದ್ರೆ ಅವರೆಲ್ಲ ಸಮೃದ್ಧಿಯಾಗಿ அவன் ಚೆನ್ನಾಗಿದ್ದಾರೆ, சந்தோஷமா இருக்கிறாங்க. ಅವರು ಸಂತೋಷವಾಗಿದ್ದಾರೆ. நல்லா கவனிங்க. ಚೆನ್ನಾಗಿ ಗಮನಿಸಿ, அவன் ரட்சிக்கப்படலைன்னா கூட ಆತನು ರಕ್ಷಣೆ ಹೊಂದಲಿಲ್ಲ ಅಂದ್ರೂ ಕೂಡ அவன் பிசாச மகிமைப்படுத்துறான். ಆತನು ಶೈತಾನನ್ನು ಮಹಿಮೆ ಪಡಿಸುತ್ತಾ ಇದ್ದಾನೆ. பிசாசுடைய விருப்பம் என்ன? ಶೈತಾನನ ಒಂದು ಇಷ್ಟಾರ್ಥಗಳು ಏನು? சினிமா, ಸಿನಿಮಾ, குடி, ಕುಡಿಯುವುದು, வெறி, ಆತನ வெறித்தனம். ಅದರಲ್ಲಿರುವ ಮದ್ದು, வெறித்தனம்னா என்ன? சில கொலை, ಅದರಲ್ಲಿರುವುದು ಕೊಲೆ, திருடுறது, ಪಾಪ ಮಾಡುವುದು, ಕೊಲೆ ಮಾಡುವುದು, ಕರ್ತನ ಮಾಡುವುದು, இருக்கிறத கொண்டு போய் ஜூதாடி அழிக்கிறது, ತನ್ನಲ್ಲಿ ಇರುವ ಹಣ ಎಲ್ಲ ತಗೊಂಡು ವಸ್ತುವನ್ನು ಮಾರುವುದು, ಜೂತಾಡುವುದು, ಅದನ್ನು ಕಳೆದುಕೊಳ್ಳುವುದು, இதெல்லாம் வெறியாட்டம். ಇದೆಲ್ಲ ಒಂದು ಆಟವಾಗಿದೆ. இதெல்லாம் பிசாசுக்கு விருப்பம். ಇದೆಲ್ಲ ಶೈತಾನನಿಗೆ ಇಷ್ಟವಾಗಿದೆ. விபச்சார பிசாசுக்கு இஷ்டம். ವ್ಯಭಿಚಾರ ಶೈತಾನನಿಗೆ ಇಷ್ಟವಾಗಿದೆ. அடுத்தவரை குற்றப்படுத்துறது பிசாசுக்கு இஷ்டம். குற்றப்படுத்துறது. ಮತ್ತೊಬ್ಬರ ಮೇಲೆ ದೋಷ ಹೇಳುವುದು ಕೂಡ ಸೈತಾನನಿಗೆ ಇಷ್ಟವಾಗಿದೆ. ஹalleluya. ஹalleluya. இதெல்லாம் பிசாசு விருப்பத்தை செய்றாங்க. ಇದೆಲ್ಲ ಇವರೆಲ್ಲ ಸೈತಾನ ಇಷ್ಟಾರ್ಥಗಳನ್ನು ನೆರವೇರಿಸುವವರಾಗಿದ್ದಾರೆ. அதனால பிசாசு அவனை ஆசீர்வதிக்கிறான். ಆದುದರಿಂದ ಸೈತಾನ ಅಂತವರನ್ನು ಆಶೀರ್ವದಿಸುತ್ತಾ ಇದ್ದಾನೆ. ஆனா முடிவு ಆದ್ರೆ ಅವರ ಒಂದು ಮುಕ್ತಾಯ அது நரகம். ಅದು ನಿತ್ಯ ನರಕವಾಗಿದೆ. ஹalleluya. ಹಲ್ಲೆಲೂಯಾ. ஹalleluya. ஹalleluya. தேவ பிள்ளைகள், ಆದ್ರೆ ದೇವರ ಮಕ್ಕಳು, தேவ பிள்ளைன்னு சொல்லிட்டு ನಾವು ದೇವರ ಮಕ್ಕಳು ಅಂತ ಹೇಳಿ பிசாசு விருப்பத்தையும் செய்யறதில்ல. ನಾವು ದೇವರ ಸೈತಾನ ಒಂದು ಇಷ್ಟಾರ್ಥವನ್ನು ಮಾಡುವುದಿಲ್ಲ. நம்ம செய்யறோமா? ನಾವು ಮಾಡ್ತೀವಾ? பிசாசு விருப்பத்தெல்லாம் நம்ம செய்யறோமா? ಸೈತಾನ್ ಇಷ್ಟಪಡುವಂತ ಕಾರ್ಯಗಳನ್ನು ಮಾಡ್ತಾ ಇದೀವಾ? செய்யறதில்ல. ನಾವು ಮಾಡುವುದಿಲ್ಲ. தேவன் விருப்பத்தை செய்யறோமா? ಆದ್ರೆ ದೇವರಾದ್ರೂ ಇಷ್ಟಪಡುವಂತ ಕಾರ್ಯವನ್ನು ಮಾಡ್ತಾ ಇದೀವಾ? இல்ல. ಅದೂ ಇಲ್ಲ. யார் நிறைய பேர் செய்றாங்க? ಯಾರು ತುಂಬಾ ಜನ ಮಾಡ್ತಾ ಇದ್ದಾರೆ. ஹalleluya. ಹಲ್ಲೆಲೂಯಾ. நீ காலையில எவ்வளவு பேர் ஜெபம் பண்ணிட்டு வந்தீங்க? ಇವತ್ತು ಬೆಳಗಿನ ಜಾವ ಎಷ್ಟು ಜನ ಎದ್ದು ಪ್ರಾರ್ಥನೆ ಮಾಡಿ ಬಂದ್ರಿ? 1 மணி நேரம். 1 ಗಂಟೆ ಕಾಲ. யார் ஒரு 5 பேர் தான் கையை தூக்குறீங்க? ಒಂದು 5-6 ಜನ ಮಾತ್ರ ಕೈಯನ್ನು ಮೇಲೆ மற்றவங்க என்னாச்சு? ಮತ್ತವರೆಲ್ಲ ಏನ್ ಮಾಡ್ತಾ ಇದೀರಿ? அதுதானே பிசாசுக்கு விருப்பம். ಅದೇ ತಾನೇ ಸೈತಾನನಿಗೆ ஜெபிக்காம ಇಷ್ಟವಾಗಿದೆ. போறது பிசாசு ரொம்ப ಖುಷಿ. ನಾವು ಪ್ರಾರ್ಥನೆ ಮಾಡದೆ ಇರುವುದೇ ಸೈತಾನನಿಗೆ ಬಹಳ ತುಂಬಾ ಇಷ್ಟವಾದ இந்த ಒಂದು ಕಾರ್ಯ. பக்கம் பிசாசு சொல்றதோ செய்யறதில்ல. ಈ ಕಡೆ ನಾವು ಶೈತಾನ ಹೇಳುವುದು ಕಾರ್ಯವೂ ಮಾಡೋದಿಲ್ಲ. இயேசு சொல்றதோ செய்யறதில்ல. ಈ ಕಡೆ ನಾವು ಯೇಸು ಸ್ವಾಮಿ ಮಾಡುವಂತ ಕಾರ್ಯನೂ ಮಾಡೋದಿಲ್ಲ. பேருக்கு கிறிஸ்தவன். ಆದ್ರೆ ಹೆಸರಿಗೆ ನಾವು ಕ್ರೈಸ್ತರಾಗಿದ್ದೇವೆ. ஹalleluya. ஹalleluya. அவங்களுக்கு நமக்கு என்ன வித்தியாசம் பாத்தீங்களா? ಅವ್ರಿಗೂ ನಮಗೂ ಎಂತ ಒಂದು ವ್ಯತ್ಯಾಸ ಇದೆ ಗಮನಿಸಿದ್ರಾ?
புரியுதா நிறைய பேருக்கு? ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? கிறிஸ்தவன்னு சொல்லிட்டு ಕ್ರೈಸ್ತವನ್ ಅಂತ ಹೇಳ್ಕೊಂಡು அதுவும் பண்றதில்ல, ಅದನ್ನು ಮಾಡೋದಿಲ್ಲ, இதுவும் செய்யறதில்ல. ಇದನ್ನು ಮಾಡೋದಿಲ್ಲ. மத்தியில கிறிஸ்தவன் நிக்கிறோம். ನಾವು ಮಧ್ಯದಲ್ಲಿ ಕ್ರೈಸ್ತವನೆಂಬುದಾಗಿ ಹೇಳ್ಕೊಂಡಿದ್ದೀವಿ. உங்களை நீங்களே ஏமாத்திக்கிறீங்க. ನಿಮ್ಮನ್ನು ನೀವೇ ಏಮಾರಿಸಿಕೊಳ್ಳುತ್ತೀರಿ. ஹalleluya. ஹalleluya. கர்த்தருக்கு உண்மையா இருங்க. ನೀವು ದೇವರಿಗೆ ಯಥಾರ್ಥವಾಗಿ ವೈರಾಗ್ಯವಾಗಿರುங்க. ದೇವರಿಗಾಗಿ ವೈರಾಗ್ಯವಾಗಿ உங்க ಜೀವಿಸಿ. கையில் செய்யற ஒவ்வொரு காரியமும் கர்த்தர் வாய்க்க செய்வார். ಆಮೆನ್ ಆಮೆನ್. ನೀವು ಕೈಯಿಂದ ಮಾಡುವಂತ ಪ್ರತಿಯೊಂದು ಕೆಲಸಗಳನ್ನು ದೇವರು ಸಫಲ ಮಾಡಿ ಆಶೀರ್ವದಿಸುತ್ತಾರೆ. ஹalleluya. ஹalleluya. ಹಲ್ಲೆಲೂಯಾ. ಸಂಗೀತ 20ನೇ ಅಧಿಕಾರ ಕೀರ್ತನೆ ಭಾಗ 20ನೇ ಅಧ್ಯಾಯದಲ್ಲಿ 7வது ವಚನ, ಅದರಲ್ಲಿ 7ನೇ ವಚನದಲ್ಲಿ சில குதிரைகளை குறித்து மேன்மை பாராட்டுறாங்க. ಕೆಲವು ರಥಬಲದಲ್ಲಿ ಅವರ ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. வாசிக்கலாமா? எடுத்துங்க. ಎದುರವರು ಹೇಳ್ತಾರೆ. சிலர் ரதங்களை குறித்தும் ஆ. சிலர் குதிரைகளை குறித்தும் மேன்மை பாராட்டுகிறார்கள். ஆ. நாங்களோ ஆ. எங்கள் தேவனாகிய கர்த்தருடைய நாமத்தை குறித்தே மேன்மை பாராட்டுவோம். ஆமென். ஹalleluya. ஹalleluya. உலக மக்கள் என்ன செய்றாங்கன்னா, ಈ ಲೋಕದ ಜನರು ಏನು ಮಾಡುತ್ತಾರಂದ್ರೆ ಅವರು ಕುದುರೆகளை குறித்து, ಅವರು ಕುದುರೆಗಳನ್ನು ಕುರಿತು ರಥங்களை குறித்து, ರಥಬಲದಲ್ಲಿಯೂ அவங்க இருக்கிறத வச்சு அவங்க மேன்மை பாராட்டுகிறாங்க. ಅವರಲ್ಲಿ ಇರುವುದನ್ನು ಕುರಿತು ಅವರು ಹೆಚ್ಚಳ ಪಡುತ್ತಾ ஆனா ಇದ್ದಾರೆ. நாம எதை மேன்மை பாராட்டணும்? ಆದರೆ ನಾವಾದರೂ ಯಾವುದರ ಬಗ್ಗೆ ಹೆಚ್ಚಳ ಪಡುವವರಾಗಿರಬೇಕು. நம்முடைய தேவனை மேன்மை பாராட்டணும். ಆಮೆನ್ ಆಮೆನ್. ನಮ್ಮ ದೇವರಾದ ಯೆಹೋವನಲ್ಲಿ ಹೆಚ್ಚಳ கர்த்தரை நாம் மேன்மை பாராட்ட வேண்டும். ಯೆಹೋವನಲ್ಲಿ ಯಾವಾಗಲೂ ಹೆಚ್ಚಳ ಪಡುವವರಾಗಿರಬೇಕು. எபிரேயர் புத்தகம் ಎಬ್ರಿಯರ ಪುಸ್ತಕದಲ್ಲಿ புதிய ஏற்பாட்டுல ಹೊಸ ಒಡಂಬಡಿಕೆಯಲ್ಲಿ எபிரேயர் புத்தகத்துல ಎಬ್ರಿಯರ ಪುಸ್ತಕದಲ್ಲಿ ஒரு வசனம் அருமையா சொல்லப்பட்டிருக்குது. ಒಂದು ವಚನ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. அதுல 11வது அதிகாரம் 11ನೇ ಅಧ್ಯಾಯದಲ್ಲಿ 25வது வசனம். 25ನೇ ವಚನ. மோசே சொல்றாரு, ಮೋಸೆ இந்த ಹೇಳುತ್ತಿದ್ದಾರೆ, உலகம் எதை வேணும்னாலும் மேன்மை பாராட்டட்டும். ಈ ಲೋಕ ಯಾವುದು ಕುರಿತು ಬೇಕಾದ್ರೆ ಹೆಚ್ಚಳ ಪಡುತ್ತಿರಲಿ. தாவீது சொல்ற வார்த்தை அதுதான். ಆದ್ರೆ ದಾವೀದನು ಹೇಳುವಂತ ಮಾತಿದೆ, குதிரை மேன்மை பாராட்டினாங்க. ಅವರು ರಥ ಕುದುರೆ ಬಲದಲ್ಲಿ ಹೆಚ್ಚಳ ಪಡುತ್ತಿದ್ದಾರೆ. எங்கள் தேவனாகிய கர்த்தர் ஒருவரை நாங்கள் மேன்மை ಆಮೆನ್ பாராட்டுவோம். ಆಮೆನ್. ನಾವಾದ ನಮ್ಮ ದೇವರಾದ ಯೆಹೋವನನ್ನು ಕುರಿತೇ ನಾವು ಹೆಚ್ಚಳ ಪಡುವವರಾಗಿದ್ದೇವೆ. அதுபோல தேவ பிள்ளைகள் ಅದೇ ರೀತಿಯಾಗಿ ದೇವರ ಮಕ್ಕಳು நீங்க உறுதியாய் இருக்கணும். ನೀವು நீங்க ದೃಢವಾಗಿರಬೇಕು. உறுதியாய் கர்த்தர் மேல இருக்கணும். ನೀವು ದೃಢವಾಗಿ ನಂಬಿಕೆ ಉಳ್ಳವರಾಗಿ ಯಾವಾಗಲೂ ದೇವರ ಮೇಲೆ ಇರಬೇಕು. வாசிங்க எபிரேயர் 11 ಎಬ್ರಿಯರ 11ನೇ ಅಧ್ಯಾಯದಲ್ಲಿ 25வது வசனம். 25ನೇ ವಚನವನ್ನು ಓದೋಣ. அநித்தியமான பாவ சந்தோஷங்களை அனுபவத்தில் பார்க்கிறோம். ஆமென். ஹalleluya. ஹalleluya. அநித்தியமான ಸ್ವಲ್ಪ ಕಾಲ அநித்தியமான பாவ சந்தோஷம் ಆ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು அனுபவிப்பதை காட்டிலும் ಅದು ಅನುಭವಿಸುವುದಕ್ಕಿಂತಲೂ அந்த சந்தோஷம் ಆ ಪಾಪದ ಒಂದು ಸಂತೋಷ எல்லாருக்கும் நல்லா தான் இருக்கும். ಅದೆಲ್ಲರಿಗೂ ಚೆನ್ನಾಗಿರುತ್ತದೆ. ஊர் சுத்துறது நல்லா இருக்கும். ಊರು ಸುತ್ತುವುದು ಚೆನ್ನಾಗಿರುತ್ತದೆ. குடிக்கிறது ரொம்ப நல்லா இருக்கும். ಅದು ಕುಡಿಯುವಾಗ ಅದು ತುಂಬಾ ಚೆನ್ನಾಗಿರುತ್ತದೆ. சினிமா கூட்டமா சேர்ந்து சினிமா பார்க்கிறது நல்லா இருக்கும். ಅದು ಗುಂಪಾಗಿ ಹೋಗಿ ಪಿಕ್ಚರ್ ಸಿನಿಮಾ ನೋಡುವಾಗ ಅದು ಚೆನ್ನಾಗಿರುತ್ತದೆ. இதெல்லாம் பாவ சந்தோஷம். ಇದು ಪಾಪದ ಸಂತೋಷವಾಗಿದೆ. இந்த அநித்தியமான பாவ சந்தோஷத்தை நான் அனுபவிப்பதை காட்டிலும் ಈ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತಲೂ வாசிக்கலாமா? ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಆ. ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ஆமென். ತೀರ್ಮಾನಿಸಿದರು. ஹalleluya. ಹಲ್ಲೆಲೂಯಾ. வாசிமா மறுபடியும் தேவ ಜನರು ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಆ. ದೇವ ಜನರೊಂದಿಗೆ ದೇವರ ಜನಗಳೊಂದಿಗೆ ಕಷ್ಟ ಅನುಭವಿಸುವುದೇ ಕಷ್ಟ ಅನುಭವಿಸುವುದೇ ಒಳ್ಳೆಯದೆಂದು ಒಳ್ಳೆಯದು ತೀರ್ಮಾನಿಸಿಕೊಂಡನು. தீர்மானிச்சுக்கோ. அப்படி ஒரு தீர்மானம் எடுக்கணும். நீங்க ಆ ರೀತಿಯಾದ ಒಂದು ತೀರ್ಮಾನವನ್ನು ತೆಗೆಯಬೇಕು. எனக்கு எது இருக்குதோ இல்லையோ ನನಗೆ ಏನಿದೆಯೋ ಇಲ್ಲವೋ எனக்கு தேவன் இருக்கிறார். ನನಗೆ ದೇವರು ಇದ್ದಾರೆ. என் பட்சத்துல தேவன் இருக்கிறார். ನನ್ನ ಪಕ್ಷದಲ್ಲಿ ದೇವರಿದ್ದಾರೆ. இந்த தீர்மானம் எடுங்க. ಈ ಒಂದು ತೀರ್ಮಾನವನ್ನು ತೆಗೆಯಿರಿ. அவனுக்கு அது இருக்கு, ಆತನಿಗೆ ಅದು ಇದೆ, இவனுக்கு இது இருக்கு, ಇದು ಇದೆ. கவலைப்படாத. ನೀ ಚಿಂತೆ ಮಾಡಬೇಡ. கூட தேவன் இருக்கிறார். ನಿನ್ನ ಸಂಗಡ ದೇವರಿದ್ದಾರೆ. கூட தேவன் இருக்கிறார். ஹalleluya. அவரை நம்பி இரு. ಆತನನ್ನು ನಂಬಿ ಇರು. அவர் உனக்கு ஆயுதத்தை பண்ணினது உனக்கு ஏற்ற காலத்துல வாய்க்க செய்யும். ಆಮೆನ್, ಆಮೆನ್. ಆತನು ನಿನಗೆ ಸಿದ್ಧಪಡಿಸಿರುವ ಕಾರ್ಯ ನಿನಗೆ ತಕ್ಕ ಕಾಲದಲ್ಲಿ ಅದು ಸಿಕ್ಕುತ್ತದೆ. ஹalleluya. ಹಲ್ಲೆಲೂಯಾ. மத்தேயு 8ஆம் அதிகாரத்துல ಮತ್ತಾಯ 8ನೇ ಅಧ್ಯಾಯದಲ್ಲಿ 2ஆம் அதிகாரம் 2ನೇ ಅಧ್ಯಾಯ ஒரு மனுஷன் இயேசு கிட்ட வரான். ಒಂದು ಮನುಷ್ಯನು ಯೇಸುವಿನ ಬಳಿಗೆ ಬರ್ತಿದ್ದಾರೆ. ஹalleluya. ಹಲ್ಲೆಲೂಯಾ. அவன் வந்து ஒரு குஷ்ட
குஷ்டரோகியா இருக்கிறான். ಆತನು ಬಂದು ಒಂದು ಕುಷ್ಠರೋಗಿಯಾಗಿದ್ದಾರೆ. அவன் ஊரை விட்டு ஒதுக்கி வச்சிருக்காங்க. ಆತನು ಊರನ್ನು ಬಿಟ್ಟು ದೂರ ಮಾಡಿದ್ದಾರೆ. இயேசுசாமி ஒரு மலை மேல ஜாம் பண்ணிட்டு கீழே இறங்கி வராரு. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಅದು ಬೆಟ್ಟದಿಂದ ಇಳಿದು ಬರ್ತಿದ್ದಾರೆ. அவன் இறங்கி வரும்பொழுது ಆತನು ಇಳಿದು ಬರುವಾಗ ஒரு குஷ்டரோகி அட்ட வரான். ಒಂದು ಕುಷ್ಠರೋಗಿ ಅಡ್ಡ ಬಂದರು. குஷ்டரோகிகளை வந்து ஊரை விட்டு வெளியே ஒதுக்கி ಆ வச்சிருப்பாங்க. ಕುಷ್ಠರೋಗಿಗಳನ್ನು ಊರಿಂದ ಆಚೆ ಇಟ್ಟಿರ್ತಾರೆ. ஊருக்குள்ள யாரும் சேர்க்க மாட்டாங்க. ಊರಿನ ಒಳಗಡೆ ಅವರನ್ನು ಸೇರಿಸುವುದಿಲ್ಲ. வெளியே இருப்பாங்க. ಅವರು ಹೊರಗಡೆ ಇರ್ತಾರೆ. அப்ப இயேசு தனியா ஜாம் பண்ணிட்டு வரும்பொழுது ಆಗ ಯೇಸು ಸ್ವಾಮಿ ಪ್ರಾರ್ಥನೆ ಮುಗಿಸಿ ಅವರು ಬರುತ್ತಿರುವಾಗ வாசிக்கலாம் 2வது வசனம். ಮತ್ತಾಯ 8ನೇ ಅಧ್ಯಾಯ. ಒಬ್ಬ ಕುಷ್ಠ ರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಹಟ್ಟ ಬಿದ್ದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಆಮೆನ್, ಹalleluya. ಹalleluya. அங்க அப்பொழுது குஷ்டரோகி ஒருவன் வந்து ಆಗ ಒಂದು ಕುಷ್ಠರೋಗಿ ಆತ ಬಳಿಗೆ ಬಂದು அவரை பணிந்து கொண்டான். ದೇವರನ್ನು ನಮಸ್ಕರಿಸಿದನು. அவர்கிட்ட கேக்குறான், ದೇವರ ಬಳಿಯಲ್ಲಿ ಕೇಳುತ್ತಿದ್ದಾನೆ, ஆண்டவரே, ದೇವರೇ, உமக்கு சித்தமானால், ನಿನಗೆ ಮನಸ್ಸಿದ್ದರೆ, உமக்கு சித்தமானால் ನಿನಗೆ ಚಿತ್ತವಿದ್ದರೆ என்ன சுகமாக்கு. ನನ್ನನ್ನು ಗುಣಪಡಿಸು. அவன் வேண்டிக் கொள்றான். ಆ ರೀತಿ ಆತನು ಬೇಡಿಕೊಳ್ಳುತ್ತಾ உனக்கு ಇದ್ದಾನೆ. சித்தமான என்ன சுகமாக்கு. ನಿನಗೆ ಮನಸ್ಸಿದ್ದರೆ ನನ್ನನ್ನು ಗುಣಪಡಿಸುತ್ತಾ நீங்க கேளுங்க ஆண்டவர் கிட்ட, ನೀವು ದೇವರ ಬಳಿಯಲ್ಲಿ ஆண்டவரே என்ன ಕೇಳಿ, சுகமாக்கு. ದೇವರೇ ನನ್ನನ್ನು இந்த ಗುಣಪಡಿಸು. பலவீனத்துல இருக்கிறது எனக்கு விருப்பம் இல்ல. ನನಗೆ ಈ ಬಲಹೀನತೆಯಲ್ಲಿ ಇರುವುದು ನನಗೆ இந்த ಇಷ್ಟವಿಲ್ಲ. கஷ்டத்துல இருக்கிறது எனக்கு விருப்பம் இல்ல. ಈ ಕಷ್ಟದಲ್ಲಿ ನಷ್ಟದಲ್ಲಿ ಇರುವುದು ನನಗೆ நான் ಇಷ್ಟವಿಲ್ಲ. தனிமையில இருக்கிறது உங்களுக்கு விருப்பம் இல்ல. ನಾನು ಒಬ್ಬಟ್ಟಿಗೆ ನಾಗಿರುವುದು ನಿಮಗೆ ಇಷ್ಟವಿಲ್ಲ. ஆண்டவரே நீங்க விண்ணப்பத்தை வைங்க. ದೇವರ ಬಳಿಯಲ್ಲಿ ನಿಮ್ಮ ಒಂದು ವಿಜ್ಞಾಪನೆ அவர் ஜெபத்தை கேட்கிற தேவனாய் இருக்கிறார். ಆಮೇಲೆ ಆತನು ನಮ್ಮ ಪ್ರಾರ್ಥನೆಗಳನ್ನು ಕೇಳುವ உங்க சத்தத்தை அவர் கேட்பார். ದೇವರು ನೀನು ಹೇಳುವ ಹಾಗೆ உங்க விருப்பத்தை அவர் கேட்பார். ನಿಮ್ಮ ಇಷ್ಟಾರ್ಥಗಳನ್ನು ಆತನು விருப்பம் ಕೇಳುವವನಾಗಿದ್ದಾನೆ. அவர் விருப்பம் இல்லாததை கேட்காத. ಆತನಿಗೆ ಇಷ್ಟ ಇಲ್ಲದೆ ಇರುವುದ ಕಾರ್ಯಗಳು ನೀವು ಕೇಳಬಾರದು. ஹalleluya. நீங்க சபை 10 மணிக்கு ஆராதனை. ನೋಡಿ, ಇವತ್ತು ಭಾನುವಾರ 10 ಗಂಟೆಗೆ ಆರಾಧನೆ. இது ஆண்டவர் சித்தம். ಇದು ದೇವರ ಚಿತ್ತವಾಗಿದೆ. நீங்க அங்கிருந்து பிரயாணம் பண்ணிட்டு வரணும் வீட்ல ನೀವು இருந்து. ಅಲ್ಲಿಂದ ಪ್ರಯಾಣ ಮನೆಯಿಂದ ಪ್ರಯಾಣ ಮಾಡಿ ಇಲ್ಲಿ ಬರಬೇಕು. ஆண்டவர்ட்ட ஒரு ஜெபம் பண்ணுங்க. ದೇವರ ಬಳಿಯಲ್ಲಿ ಒಂದು ಪ್ರಾರ್ಥನೆ ஆண்டவரே, ಮಾಡಿ, நாங்க சபைக்கு போறோம். ದೇವರೇ, ನಾನು ಈಗ ಸಭೆಗೆ இந்த ಹೋಗುತ್ತಿದ್ದೇನೆ. பிரயாணத்துல உங்க கிருபை இருக்கட்டும். ಆಮೇಲೆ ಈ ಪ್ರಯಾಣದಲ್ಲಿ ನಿಮ್ಮ ಕೃಪೆ ಇರಲಿ, உங்க பாதுகாப்பு ನಿಮ್ಮ இருக்கட்டும். ಒಂದು ಭದ್ರತೆ ನಮಗಿರಲಿ. ஒரு ஜெபம் பண்ணிட்டு நீங்க வாங்க. ಆ ರೀತಿ ಪ್ರಾರ್ಥನೆ ಮಾಡಿ ನೀವು ಪ್ರಯಾಣ அது ಮಾಡಿ. ஆண்டவருடைய சித்தம். ಅದು ದೇವರ இது ಚಿತ್ತವಾಗಿದೆ. போட்டுமா வேண்டாமா? ಇದು ಹೋಗಲಾ ಬೇಡವಾ? ஹalleluya. ಹಲ್ಲೆಲೂಯಾ. இந்த மாதிரி எல்லாம் தப்பு தப்பா யோசிக்காதீங்க. ಈ ರೀತಿಯಾಗಿ ನಾವು ತಪ್ಪಾಗಿ ಯೋಚನೆ ಮಾಡಬಾರದು. ஹalleluya. ஹalleluya. எல்லாமே ದೇವರು ಎಲ್ಲವನ್ನು நமக்காக நியமிச்சு வச்சிருக்காரு. ನಮಗಾಗಿ ನಿಯಮಿಸಿಟ್ಟಿದ್ದಾರೆ. ஆதியாகமம் 1ஆம் அதிகாரம் ಆದಿಕಾಂಡ 1ನೇ ಅಧ್ಯಾಯದಲ್ಲಿ நாம் எடுத்துக்கொள்வோம். ನಾವು ತೆಗೆದುಕೊಳ್ಳೋಣ. ஆதியாகமம் 1ஆம் அதிகாரம் ಆದಿಕಾಂಡ 1ನೇ ಅಧ್ಯಾಯ 11வது வசனம். 11ನೇ ವಚನ. அப்பொழுது தேவன் பூமியானது புல்லையும் விதையை பிறப்பிக்கும் பூண்டுகளையும் பூமி மேல் தங்களில் தங்கள் விதவையினுடைய கனிகளை தங்கள் தங்கள் ஜாதியின்படியே கொடுக்கும் கனி விருட்சங்களையும் முளைப்பிக்க கடவுள் என்றார். அது அப்படியே ஆயிற்று. ஆமென். ஹalleluya. ஹalleluya. அப்பொழுது பூமியானது புல்லையும் விதையும் பிறப்பித்தார். ಭೂಮಿಯು ಉಳ್ಳನ್ನು ಬೀಜ ಬಿಡುವ ಕಾಯಿ ಪಲ್ಯಗಳು ಗಿಡಗಳನ್ನು ಬೆಳೆಸಲಿ. அப்ப அது பூமியில வளர்ந்து வரும்போது ಅದು ಭೂಮಿಯಲ್ಲಿ ಬೆಳೆದು ಬರುವಾಗ தங்கள் ಮತ್ತು ತನ್ನ ಜಾತಿ அவங்கள ಅನುಸಾರವಾಗಿ போலவே ಅವರ ಹಾಗೆಯೇ அது பலன் கொடுத்தது. ಅದು ಫಲಗಳನ್ನು ಕೊಟ್ಟಿತು. பாருங்க, அதே 21 22 வசனம் வாசிங்க. 21 22ನೇ ವಚನವನ್ನು ಓದೋಣ. ಹೀಗೆ ದೇವರು ಮಹಾಜಲ ಚರಗಳನ್ನು, ಹಾ. ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳು ಉಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಚಲಿಸಲಿ ಎಂದು ಹೇಳಿ ಆಶೀರ್ವದಿಸಿದನು. ஆமென். ஹalleluya. ஹalleluya. 28 வரைக்கும் நம்ம வாசிச்சோம். 28 ತನಕ ನಾವು ಓದಿದ್ವಿ. தேவனுடைய விருப்பம் என்ன? ದೇವರ ಒಂದು ಇಷ್ಟಾರ್ಥವೇನು? விதை போலவே இன்னொரு விதை கொடுத்துச்சு. ಈ ಬೀಜದ ಹಾಗೆ ಇನ್ನೊಂದು ಬೀಜವನ್ನು ಕೊಟ್ಟು, இப்ப மாங்காய் விதை போடுறோம். ಈಗ ಮಾವಿನ ಒಂದು ಬೀಜವನ್ನು ಹಾಕುತ್ತೇವೆ. மாங்காய் மரம் வருது. ಆ ಮಾವಿನ ಗಿಡ ಬಂದು ಮರ மாங்காய் விடுது. ಅದರಲ್ಲಿ ಮಾವಿನಕಾಯಿ ಬಿಡ್ತು. அதை பார்த்தா மாங்காய் விதையே இருக்குது. ಅದರ ಒಳಗಡೆ ನೋಡುವಾಗ ಮಾವಿನ
ಹಣ್ಣಿನ ಬೀಜದಲ್ಲಿ ಇನ್ನೊಂದು ಬೀಜ ಇದೆ. ನಾವು ಪೋಟ ವಿದೆಯೋ ನಾವು ಹಾಕಿದಂತ ಬೀಜಕ್ಕೂ ಅದು ಬರೋ ವಿದೆಯೋ ಅದರಲ್ಲಿ ಬರುವಂತ ಬೀಜವು ஒரே விதமாக ಅದು ಒಂದೇ ರೀತಿಯಾಗಿದೆ. ಅಲ್ಲ ದೇವ ಚಿತ್ತ ಅದೇ ದೇವರ ಚಿತ್ತವಾಗಿದೆ. ಮಾಡಿ ಬಂದ ಅದು ಬೇರೆ ರೀತಿಯಾಗಿ ಬಂದರೆ ಅದು ದೇವ ಚಿತ್ತ ಅದು ದೇವರ ಚಿತ್ತವಲ್ಲ. ದೇವರು ಏದೋ ವಿರುಂಬುறாரோ ದೇವರು ಯಾವುದನ್ನು ಇಷ್ಟಪಡುತ್ತಿದ್ದಾನೋ அதுதான் நிறைவேறுது. ಅದೇ ನೆರವೇರುತ್ತಾ ಇದೆ. 28 29 வாசிச்சோம். ನಾವು 28 29 ಓದಿದ್ವಿ. இந்த தேவன் அவர்களை நோக்கி ಮತ್ತೆ ದೇವರು ಅವರನ್ನು ನೋಡಿ ಮನುಷ್ಯರನ್ನು ನೀ ಪಳಗಿ ಪೆರುಗಿ ನೀನು ಅಭಿವೃದ್ಧಿ ಹೊಂದಿ ಈ ಭೂಮಿಯ ನೆರಪು ನೀನು ಭೂಮಿಯನ್ನು ತುಂಬಿಸು ಅವರು ಕಟ್ಟಳೆಯಿಟ್ಟ. ಆ ರೀತಿ ದೇವರು ಅವರಿಗೆ ಅಪ್ಪಣೆಯನ್ನು ಕೊಟ್ಟರು. ಆಶೀರ್ವದಿಸಿದ್ದಾರೆ. ದೇವರು ಮುಂಚಿತವಾಗಿ ಅವರನ್ನು ಆಶೀರ್ವದಿಸಿದರು. ನಾವು ಪಳಗಿ ಪೆರುಗು ನಾವು ಅಭಿವೃದ್ಧಿ ಹೊಂದಬೇಕು. ನಾವು ಅಭಿವೃದ್ಧಿ ಹೊಂದಬೇಕು. ದೇವರನ್ನು ಆಶೀರ್ವಾದವಾಗಿ ನಾವು வைத்திருக்கிறோம். ಆಮೆನ್ ಆಮೆನ್. ಎಲ್ಲಾ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವಾದವಾಗಿ ಇಟ್ಟಿದ್ದಾರೆ. ದೇವ ಚಿತ್ತ ನಾವು செய்யாததனால ಅಲ್ಲಿ ದೇವರ ಚಿತ್ತವನ್ನು ನಾವು ನೆರವೇರಿಸದೇ ಇರುವುದರಿಂದ ದೇವರು ನಮக்குள்ள வைத்திருக்கிற ஆசீர்வாதம் எல்லாம் ದೇವರು ನಮ್ಮ ಒಳಗಡೆ ಇಟ್ಟಿರುವ ಎಲ್ಲ ಆಶೀರ್ವಾದಗಳು ಅದು ವಾಯ್ಕಾಮಲೇ ಅದು ತಡೆಯಾಗಿದೆ. ಅದು ನೆರವೇರದಂತೆ ಅದು ಫಲ ಕೊಡದಂತೆ ಹಾಗೆ ತಡೆಯಾಗಿದೆ. ಮನುಷ್ಯ ಸೃಷ್ಟಿತ ನಾಳೆ ದೇವರ ಆಶೀರ್ವದಿಸಿದ್ದಾನೆ. ಮನುಷ್ಯನ ಸೃಷ್ಟಿಸಿದ ದಿನದಲ್ಲಿಯೇ ದೇವರ ನೀನು ಅಭಿವೃದ್ಧಿ ಹೊಂದಬೇಕು. ನೀನು ಅದರಲ್ಲಿ ಅಭಿವೃದ್ಧಿ ಹೊಂದಿ ತೃಪ್ತಿಯಾಗಿ ಸಮುದ್ರ ಮಚ್ಚಗಳೆಲ್ಲ ಪಳಗಿ ಪೆರುಗಿ ಆ ಸಮುದ್ರದಲ್ಲಿರುವ ಎಲ್ಲ ಮೀನುಗಳು ಎಲ್ಲವನ್ನು ಅಭಿವೃದ್ಧಿ ಹೊಂದಿ ಇದೆಲ್ಲ ನೀ ಆಂಡುಕೊಳ್ಳುಗ. ನೀವು ಎಲ್ಲವನ್ನು ನೀನು ಆಳ್ವಿಕೆ ಮಾಡು. ಆರಾಯಿತ ಪರ್ವೈಗಳೆಯೋ ಹಾರಾಡುವಂತ ಪಕ್ಷಿಗಳ ಮೇಲೆ ಭೂಮಿ ಮೇಲೆ ನಡಮಾಡ ಮೃಗ ಜೀವಗಳೆಯೋ ಆ ಭೂಮಿ ಮೇಲೆ ಪಕ್ಷಿಗಳ ಮೇಲೆಯೂ ಆಂಡುಕೊಳ್ಳುಗ. ನೀನು ನೆಲದ ಮೇಲೆ ಹಾರಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆ ಭೂಮಿಯ ಮೇಲೆ ದೊರೆತನ ಮಾಡಲಿ ಅಂತನು. ಎಲ್ಲಾದ್ರ ಮೇಲೆ ಅಧಿಕಾರ ಕೊಡುತ್ತಾರೆ. ಎಲ್ಲಾದ್ರ ಮೇಲೆ ದೇವರ ಅಧಿಕಾರವನ್ನು ಕೊಟ್ಟರು. ದೇವರು ಅವರಿಗೆ ಆಶೀರ್ವದಿಸಿದ್ದಾರೆ ಪಾತ್ರ. ಆ ರೀತಿ ಅಧಿಕಾರವನ್ನು ಕೊಟ್ಟು ದೇವರು ಅವರನ್ನು ಆಶೀರ್ವದಿಸಿದರು ಎಂಬುದಾಗಿ ನೋಡುತ್ತೇವೆ. ಏನ್ ನಮ್ಮ ಕಷ್ಟದಲ್ಲಿ ಆದರೂ ಸಹ ಯಾಕೆ ನಾವು ಇನ್ನೂ ಕಷ್ಟದಲ್ಲಿ ಇದ್ದೀವಿ? ನಮ್ಮ ಕರ್ತನ ವೇದದ ಧ್ಯಾನವಿಲ್ಲ. ನಾವು ಸರಿಯಾಗಿ ಕರ್ತನ ವೇದವನ್ನು ಧ್ಯಾನ ಮಾಡಲಿಲ್ಲ. ಆಲೋಚನೆ ಕೇಳ್கிறோம். ನಾವು ದುಷ್ಟರ ಆಲೋಚನೆಯನ್ನು ಕೇಳುತ್ತಿದ್ದೇವೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳುವವರಾಗಿದ್ದೇವೆ. ಆ ಪರ್ಯಾಸ ಮಾಡುವಂತ ನಿಂದಕರ ಮಾರ್ಗದಲ್ಲಿ ನಾವು ಕುತ್ತುಕೊಳ್ಳುವವರಾಗಿದ್ದೇವೆ. ಆದುದರಿಂದ ನಮ್ಮ ಒಂದು ಕಾರ್ಯಗಳು ತಡೆಯಾಗಿ ನಿಂತುಕೊಂಡಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಾವು ಮುಂದುವರಿಸಿ ಇನ್ನೊಂದು ವಚನವನ್ನು ಓದೋಣ. ಸತ್ಯವೇದ ಹೇಳುತ್ತದೆ ದಾವೀದನು சிறு வயது முதல் கொண்டு ಆತನು ಚಿಕ್ಕ ವಯಸ್ಸಿನಿಂದಲೇ அவன் கர்த்தரை நேசிச்சான். ಆತನು ಯೆಹೋವನನ್ನು ಪ್ರೀತಿ ಮಾಡುತ್ತಾ ಇದ್ದನು. தகப்பனுடைய ஆடுகளை ತನ್ನ ತಂದೆಯ ಕುರಿಗಳನ್ನು அவன் போய் வனாந்தரத்தில் மேய்த்து கொண்டிருக்கும் பொழுது ಆತನು ಹೋಗಿ ಅಡವಿಯಲ್ಲಿ ಅವುಗಳನ್ನು ಮೇಯಿಸುತ್ತಿರುವಾಗ சும்மா இருக்க மாட்டான். ಆತನು ಸುಮ್ಮನೆ ಇರುವುದಿಲ್ಲ. அவன் சொல்லுவான் ಆತನು ಹೇಳುತ್ತಾನೆ கர்த்தரின் மேய்ப்பராய் ಯೆಹೋವನು ನನ್ನ ಕುರುಬನಾಗಿದ್ದಾನೆ. கர்த்தரின் மேய்ப்பராய் ಯೆಹೋವನು ನನಗೆ ಕುರುಬನಾಗಿದ್ದಾನೆ. எந்த குறை ಇಲ್ಲ. ನನಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. குறை ಇಲ್ಲ. ನನಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಆ ರೀತಿ ಆತನೊಂದು ತೀರ್ಮಾನವನ್ನು ಆ ರೀತಿ ಆತನ ಅರಿಕೆ ಮಾಡುತ್ತಿದ್ದನು. ಯೆಹೋವನು ನನಗೆ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. வாயில அறிக்கை பண்ணுங்க. ನೀವು ಒಂದೊಂದು ದಿನವೂ ನಿಮ್ಮ ಬಾಯಿಯಿಂದ ವಚನಗಳನ್ನು ಅರಿಕೆ ಮಾಡಬೇಕು. ಆಮೇಲೆ ಯೆಹೋವನು ನನಗೆ ಕುರುಬನಾಗಿದ್ದಾನೆ. ನಿಮಗೆ ಯಾರು ಇದ್ದಾರೋ ಇಲ್ಲವೋ ಆಮೇಲೆ ಯೆಹೋವನು ನನಗೆ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ஆட்டுக்கு ಒಂದು ಕುರಿಮರಿಗೆ ஒரு மேய்ப்பன் இருந்தா ಒಂದು ಕುರುಬನು ಇದ್ದರೆ அந்த ஆட்டுக்கு எந்த குறையும் இருக்காது. ಆ ಕುರಿಮರಿಗೆ ಯಾವ ಒಂದು ಕೊರತೆ ಇರುವುದಿಲ್ಲ. ಹುಲ್ಲು இருக்கிற இடத்துல அந்த ஆட்டை கொண்டு போய் விடுவான். ಆಮೇಲೆ ಆತನು ಹುಲ್ಲಿನ ಗಾವಲಲ್ಲಿ ಅದನ್ನು ತಗೊಂಡೋಗಿ ಮೇಯಿಸುವವನಾಗಿದ್ದಾನೆ. தாகம் எடுத்து அது தண்ணியை குடிக்க ಅದು வைப்பான். ದಾಹ ಉಂಟಾದರೆ ಅದಕ್ಕೆ ನೀರನ್ನು ಕುಡಿಸುವವನಾಗಿದ್ದಾನೆ. அது பாதுகாப்பான். ಅದಕ್ಕೆ ಭದ್ರತೆ அது ಪಡಿಸುತ್ತಾನೆ. வியாதி வந்தா அதுக்கு வைத்தியம் பார்ப்பான். ಅದಕ್ಕೆ ವ್ಯಾಧಿ ಬಂದರೆ ಒಂದು ವೇಳೆ ಅದಕ್ಕೆ ಚಿಕಿತ್ಸೆಯನ್ನು ஒரு ಮಾಡುವವರಾಗಿದ್ದಾರೆ. மேய்ப்பன் அது மேல எப்பவுமே ஒரு கண்ணா இருப்பாரு. ಒಂದು ಕುರುಬನಿಗೆ ತನ್ನ ಕುರಿಗಳ ಮೇಲೆ ಯಾವಾಗಲೂ அப்ப ಕಣ್ಣಿಟ್ಟಿರುವವನಾಗಿದ್ದಾನೆ. நான் ஒரு ஆடுதான். ಹಾಗಾದ್ರೆ ನಾನು ಒಂದು ஒரு ಕುರಿಮರಿಯಾಗಿದ್ದೇನೆ. மேய்ப்பன் கர்த்தர். ನನಗೆ ಯೆಹೋವನು ಕುರುಬನಾಗಿದ್ದಾನೆ. நீங்க அறிக்கை பண்ணுங்க. ನೀವು ಅದನ್ನು ಅರಿಕೆ ಮಾಡಿರಿ. கர்த்தரின் மேய்ப்பராய் ಯೆಹೋವನು ನನಗೆ ಕುರುಬನಾಗಿದ್ದಾನೆ. தாவீது சிறு வயது முதல் கொண்டு ದಾವೀದನ ಚಿಕ್ಕ ವಯಸ್ಸು ಮೊದಲೇ அவன் கர்த்தரை நேசித்தான். ಆತನು ಯೆಹೋವನನ್ನು ಪ್ರೀತಿ ಮಾಡುವವನಾಗಿದ್ದನು. ஹல்லேலூயா. ಹಲ್ಲೆಲೂಯಾ. ಯೇಸು ಕ್ರಿಸ್ತನ
உலகத்துல சிறு பிள்ளையா இருக்கும் பொழுது ಯೇಸು ಸ್ವಾಮಿ ಭೂಮಿಯಲ್ಲಿ ಚಿಕ್ಕ ಮಗನಾಗಿದ್ದಾಗ அவர் ஞானத்திலோ ಆತನು ಜ್ಞಾನದಲ್ಲಿ தேவ தயவிலோ ದೇವರ ದಯೆಯಲ್ಲಿಯೂ மனுஷருடைய தயவிலோ ಮನುಷ್ಯರ ಒಂದು ದಯೆಯಲ್ಲಿ அறிவிலையோ ಆತನ ಜ್ಞಾನದ ಅರಿವಿನಲ್ಲಿಯೂ அவர் எல்லா விதத்திலும் அவர் வளர்ந்து வந்தார். ಆಮೇಲೆ ಆತನು ಎಲ್ಲಾ ವಿಧದಲ್ಲಿ ಬೆಳೆದು ಬಂದನೆಂಬುದಾಗಿ ನೋಡುತ್ತೇವೆ. அதே போலதான் ಅದೇ ರೀತಿಯಾಗಿ நம்ம சபையில இருக்கிற ನಮ್ಮ ಸಭೆಯಲ್ಲಿರುವ ஒவ்வொரு சிறு பிள்ளைகளுக்கும் ಒಂದೊಂದು ಚಿಕ್ಕ ಮಕ್ಕಳು வேத வசனத்திலோ ವೇದ ವಚನದಲ್ಲಿಯೂ தேவ ஞானத்திலோ ದೇವರ ಒಂದು ಜ್ಞಾನದಲ್ಲಿಯೂ அவர் வளரணும். ಅವರು ಬೆಳೆಯಬೇಕು. ஹalleluya. ಹಲ್ಲೆಲೂಯಾ. அதுதான் இந்த 3 நாள் VBS நடக்கிறது. ಅದೇ ರೀತಿಯಾಗಿ ಈ 3 ದಿನ BBS ಮಕ್ಕಳಿಗಾಗಿ ನಡೀತಾ ಇದೆ. ಗೇಮ್ಸ್ இருக்கு, ಅವರಿಗೆ ಗೇಮ್ಗಳು ಇರುತ್ತೆ, ವರ್ಷಿಪ್ இருக்கும், ವರ್ಷಿಪ್ ಇರುತ್ತದೆ, அவங்களுக்கு மத்தியான சாப்பாடு இருக்கும், ಅವರಿಗೆ ಮಧ್ಯಾಹ್ನ ಊಟ ಕೂಡ ಇರುತ್ತದೆ. 3 நாள் முடிஞ்ச பிறகு அவங்களுக்கு கிஃப்ட்டும் ಈ இருக்கும். 3 ದಿನ ಆದ ನಂತರ ಅವರಿಗೆ ಗಿಫ್ಟ್ಗಳು ಸಹ ಇರುತ್ತದೆ. பெற்றோர்கள் நீங்க உங்க சிறு பிள்ளைகளுக்கு நீங்க ஒத்துழைப்பு கொடுத்து நீங்க அனுப்பி வைங்க. ಆ ತಂದೆ ತಾಯಿಗಳಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಸಹಾಯ ಮಾಡಿ ಅವರಿಗೆ ಇಲ್ಲಿ ಬರುವಂತೆ ನೀವು ಕಳಿಸಿಕೊಡಿ. ஏன்னா நீங்க எல்லாம் ஃபர்ஸ்ட் ஜெனரேஷன். ಯಾಕಂದ್ರೆ ನೀವೇ ಮೊದಲನೇ ಜನರೇಷನ್. அவங்க ரெண்டாவது அடுத்தது ಸೆಕ್ಷನ್. ಅವರು ಬರುವಂತ ಇನ್ನೊಂದು ನಿಮ್ಮ ಮಕ್ಕಳು ಎರಡನೇ ತಲೆಮಾರುಗಳಾಗಿ ಸಂತತಿಗಳಾಗಿರ್ತಾರೆ. சிறு பிள்ளைகளை நம்ம விட்டுட்டா ಈಗ ಚಿಕ್ಕ ಮಕ್ಕಳಂತ ನಾವು ಬಿಟ್ಟು ಬಿಟ್ಟರೆ வளர்ந்து கையில பிடிக்க முடியாது. ಅವರು ಬೆಳೆದು ಬರುವಾಗ ಅವ್ರನ್ನ ಕೈಯಲ್ಲಿ ಕಂಟ್ರೋಲ್ ಅವರು ಇಷ್ಟ ಬಂದಾಗ ಮನಸ್ಸು ಹೋದಂತ ಮಾರ್ಗಗಳೆಲ್ಲ ಹೋಗುತ್ತಾ ಇರ್ತಾರೆ. ஏலியின் பிள்ளைகள், ಏಲಿಯನ ಮಕ್ಕಳು வேசியின் பிள்ளைகளாக மாறி போயிட்டாங்க. ಬೇಸಿಯ ವ್ಯಭಿಚಾರ ಮಕ್ಕಳಾಗಿ ಮಾರಿ அழிஞ்சு போயிட்டாங்க. ಅವರು ನಾಶವಾದರು. ஏன்னா ஏலி அந்த அளவுக்கு விட்டுட்டாரு. ಯಾಕಂದ್ರೆ ಏಲಿ ಅಷ್ಟಕ್ಕಷ್ಟು ಮಕ್ಕಳನ್ನು ಬಿಟ್ಟು ಬಿಟ್ಟನು. ஹalleluya. நாம் அப்படி விடக்கூடாது. ನಾವು ಆ ರೀತಿ ಬಿಡಬಾರದು. ನಮ್ಮ பிள்ளைகளை ನಮ್ಮ ಮಕ್ಕಳನ್ನು ವಚನದಲ್ಲಿಯೂ ದೇವರ ದಯೆಯಲ್ಲಿಯೂ ನಾವು ವளர்க்கணும். ನಾವು ಬೆಳೆಸುವವರಾಗಿರಬೇಕು. 1 ಸಾಮುವೇಲ್ ಪುಸ್ತಕ 1 ಸಾಮುವೇಲ್ ಪುಸ್ತಕದಲ್ಲಿ ತೆಗೆದುಕೊಳ್ಳೋಣ. 2ನೇ ಅಧ್ಯಾಯ 2ನೇ ಅಧ್ಯಾಯ 11ನೇ ವಚನ. 11ನೇ ವಚನ. 1 ಸಾಮುವೇಲ್ 1 ಸಾಮುವೇಲನು ಎಲ್ಕಾನನು ಗ್ರಾಮದಲ್ಲಿದ್ದ ತನ್ನ ಮನೆಗೆ ಹೋದನು. ಹುಡುಗನು ಯಾಜಕನಾದ ಎಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನನ್ನು ಸೇವಿಸುತ್ತಿದ್ದನು. ಆಮೆನ್. ಹalleluya. அந்த பிள்ளை என்ன பண்ணிக்கொண்டிருந்தது? ಆ ಮಗ ಏನ್ ಮಾಡ್ತಾ ಇದ್ದನು? ಎಲ್ಕಾನ அண்ணாவுடைய கணவர், ಅನ್ನಾಳನ ಒಂದು ಯಜಮಾನ ಗಂಡನು, சாமுவேலுடைய தகப்பன், ಸಾಮುವೇಲಿನ ತಂದೆ. எல்கானா ராமாவுடைய தன் வீட்டுக்கு போனான். ಎಲ್ಕಾನ ರಾಮಾವದಲ್ಲಿ ಇದ್ದು ಆತನ ಮನೆಗೆ ಹೋದನು. அந்த சமயத்துல அந்த பிள்ளை என்ன செய்து கொண்டிருந்துச்சு? ಆ ಸಮಯದಲ್ಲಿ ಆ ಮಗು ಏನು ಮಾಡುತ್ತಾ ಇತ್ತು? ವಚನத்துல பார்க்கிறோம். 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆಸರಿನಾಗಿ ಏಲಿಗೆ, ಯಾಜಕನಾಗಿರುವಂತ ಏಲಿಗೆ முன்பாக ಆತನ ಎದುರಿನಲ್ಲಿ கர்த்தருக்கு பணிவிடை செய்து கொண்டிருந்தான். ಯೆಹೋವನಿಗೆ ಆತನು ಕೆಲಸಗಳನ್ನು ಮಾಡುತ್ತಾ ಇದ್ದನು. அந்த பிள்ளை என்ன செய்து ಆ கொண்டிருந்துச்சு? ಮಗು ಏನು ಮಾಡುತ್ತಾ ಇತ್ತು? கர்த்தருக்கு ಯೆಹೋವನಿಗೆ பணிவிடை செய்து கொண்டிருந்தது. ತನ್ನ ಕೆಲಸಗಳನ್ನು ಆತನಿಗೆ ಬೇಕಾಗಿರುವ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. அந்த பிள்ளை ಆ ಮಗುವೇ தாய் பால் மறந்த உடனே ತಾಯಿ ಕೂಡ ಹಾಲು ಮರೆತ ಕೂಡಲೇ அந்த குழந்தை கூட்டிட்டு போய் ஆலயத்துல விட்டுட்டாங்க. ತಾಯಿ ಆ ಮಗುವನ್ನು ಕರೆದುಕೊಂಡು ಹೋಗಿ ದೇವರ ಆಲಯದಲ್ಲಿ ಬಿಟ್ಟಳು. ஒப்பு கொடுத்துட்டாங்க. ದೇವರಿಗಾಗಿ ಆಕೆ ಒಪ್ಪಿಸಿಕೊಟ್ಟಳು. ஒரு 3 ல 5 ವಯಸ್ಸು இருக்கும். ಒಂದು 3 ರಿಂದ 5 ವಯಸ್ಸು ತನಕ அந்த பிள்ளை தன் ஏலிக்கு முன்பாக கர்த்தருக்கு பணிவிடை செய்து கொண்டிருந்தது. ಏಲಿಯ ಎದುರಿನಲ್ಲಿ ದೇವರಿಗೆ ಆತನು ತನ್ನ ಕೆಲಸಗಳನ್ನು ದೇವರಿಗೆ ಚಿತ್ತವಾದದನ್ನು ಮಾಡುತ್ತಾ ಇದ್ದನು. ஹalleluya. ಹಲ್ಲೆಲೂಯಾ. 18வது வசனத்தை வாசிங்க. 18ನೇ ವಚನವನ್ನು ನಾವು ಓದೋಣ. சாமுவேல் என்னும் பிள்ளையாண்டான் சணல் நூல் எபத்தை தரித்தனவனாய் எபத்தை தரித்தவனாய் கர்த்தருக்கு முன்பாக பணிவிடை செய்தான். யாருக்கு முன்பாக? ಯಾರ ಮುಂದೆ? கர்த்தருக்கு முன்பாக ಯೆಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಾ ಇದ್ದನು. பிள்ளைகளை கர்த்தருக்கு கொடுக்கும் பொழுது, ಹಾಗಾದ್ರೆ ದೇವರ ಮಕ್ಕಳನ್ನು நம்ம ದೇವರಿಗೆ பிள்ளைகளை தேவனுக்கு கொடுக்கும் பொழுது, ಮಕ್ಕಳನ್ನು ದೇವರಿಗೆ ಕೊಡುವಾಗ தேவனுக்காக ಅವರು ದೇವರಿಗೋಸ್ಕರ அவர்கள் பணிவிடை செய்கிறார்கள். ಅವರು ಸೇವೆಯನ್ನು ಮಾಡುವವರಾಗಿರುತ್ತಾರೆ. அதே அதிகாரத்துல ಅದೇ ಅಧ್ಯಾಯದಲ್ಲಿ 26வது வசனம் 26ನೇ ವಚನದಲ್ಲಿ வாசிக்கலாம். ಓದೋಣ. சாமுவேல் என்னும் பிள்ளையாண்டானே பெரியவனாக வளர்ந்து கர்த்தருக்கும் மனுஷருக்கும் பிரியமாக நடந்து கொண்டான். ஆமென். ஹalleluya. ஹalleluya. பெரியவனா வளர்ந்ததுக்கு அப்புறமா கூட ಆತನ ಬಾಲಕನಾಗಿ ಬೆಳೆದ ಬಂದ ನಂತರ ಕೂಡ பெரியவங்களுக்கும் ಅದು ದೊಡ್ಡವನಿಗೆ கர்த்தருக்கும் ಯೆಹೋವನಿಗೆ பிரியமாய் ಆತನು நடந்தான். ದಯೆಯಾಗಿ ಪ್ರಿಯವಾಗಿ ನಡೆದುಕೊಂಡನು. நீங்க இருக்கிற சிறு பிள்ளைகளை நீங்க பாருங்க. ಈಗ ಇರುವ ಚಿಕ್ಕ ಮಕ್ಕಳನ್ನು ಗಮನಿಸಿ நீங்க ನೋಡಿ. ஏதாவது வேலை சொல்லி பாருங்க. ನೀವು ಏನಾದರೂ ಕೆಲಸ ಮಾಡಿ ಹೇಳಿ ನೋಡಿ. நம்ம விருப்பத்தை செய்யறதில்ல. ಮಕ್ಕಳು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವುದಿಲ್ಲ. ஹalleluya. ஹalleluya. சாமுவேல் என்னும்
பிள்ளையல்ல. ಆದ್ರೆ ಸಾಮುವೇಲ ಎಂಬ ಒಂದು ಬಾಲಕನು அவர் வளர்ந்த பிறகு ಆತನು ಬೆಳೆದು ದೊಡ್ಡವನಾದ ನಂತರ அவன் பெரியவர்களுக்கு சிறியவர்களுக்கு பணிவிடை செய்தான். ಆತನು ದೊಡ್ಡವರಿಗೂ ಚಿಕ್ಕವರಿಗೂ ಮಕ್ಕಳಿಗೂ ಆತನ ಸೇವೆಯನ್ನು ಮಾಡುತ್ತಾ ಬಂದನು. அப்படி போல நம்ம பிள்ளைகளை கர்த்தருக்காக வளர்க்கணும். ಆ ರೀತಿಯಾಗಿ ನಮ್ಮ ಮಕ್ಕಳನ್ನ ದೇವರಿಗಾಗಿ ಬೆಳೆಸಬೇಕು. 3வது அதிகாரம் 3ನೇ ಅಧ್ಯಾಯದಲ್ಲಿ 1 ಸಾಮುವೇಲ್ 3ನೇ அதிகாரம் 1 ಸಾಮುವೇಲ್ 3ನೇ ಅಧ್ಯಾಯದಲ್ಲಿ முதல் வசனம். ಮೊದಲನೇ ವಚನದಲ್ಲಿ ಬಾಲಕನಾದ ಸಾಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಾಳವಾಗಿದ್ದವು, ದೇವ ದರ್ಶನಗಳು ಅಪರೂಪವಾಗಿದ್ದವು. ಏಲಿಯ ಕಣ್ಣುಗಳು ದಿನ ದಿನಕ್ಕೆ ಮೊಬ್ಬಾಗುತ್ತಾ ಬಂತು, ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಾಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವ ದೀಪವು ಇನ್ನೂ ಉರಿಯುತ್ತಿರುವಾಗಲೇ போதுமா? ஆமென். ஹalleluya. சாமுவேல் என்னும் மனுஷன் ಸಾಮುವೇಲ್ ಎಂಬ ಒಂದು ಮನುಷ್ಯನು ஏலிக்கு முன்பாக ಏಲಿಯ ಮುಂದೆ கர்த்தருக்கு பணிவிடை செய்து கொண்டிருந்தான். ಆತನ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಾ ಇದ್ದನು. கர்த்தரே எனக்கு பலன். ಯೆಹೋವನೇ ನನಗೆ ಬಲವು. கர்த்தரே எனக்கு பலன். ಯೆಹೋವನೇ ನನಗೆ கர்த்தரே எனக்கு பலன். ಯೆಹೋವನೇ ನನಗೆ ಬಲವು. ஹalleluya. ಹಲ್ಲೆಲೂಯಾ. நீங்க யாருக்கு பயப்படுறது அஞ்ச வேண்டாம். ನೀವು ಯಾರಿಗೂ ಭಯಪಟ್ಟು ಅಂಜುವುದು ಬೇಡ. உங்க பிள்ளைகளுக்காக ஜெபிங்க. ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. குடும்பத்துக்காக ஜெபிங்க. ನಿಮ್ಮ ಕುಟುಂಬಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. எல்லாருக்கும் ஆபத்து உபத்திரம் எல்லாருக்கும் வருது. ಪರಿಸ್ಥಿತಿಯಲ್ಲಿ ನೋಡುವಾಗ ಅಪಾಯಗಳು, ಉಪದ್ರವಗಳು, ಸಂಕಟ, ಕಷ್ಟಗಳು, ನಷ್ಟಗಳು ಎಲ್ಲರಿಗೂ ಬರುತ್ತದೆ. கர்த்தருக்கு பயப்படுங்க. ಆದ್ರೆ ಯೆಹೋವನಿಗೆ ನಾವು ಭಯಪಡಬೇಕು. விருப்பம் இல்லாதது செய்யாது. ದೇವರಿಗೆ ಇಷ್ಟ ಇಲ್ಲದಂತ ಕಾರ್ಯವನ್ನು ದಯವಿಟ್ಟು ನೀವು ಮಾಡಬೇಡಿ. கர்த்தருக்கு மட்டும் உண்மையா இருங்க. ದೇವರಿಗೆ ಮಾತ್ರ ನಾವು ಯಥಾರ್ಥ ಚಿತ್ತವುಳ್ಳವರಾಗಿ ಇರೋಣ. சங்கீதம் 22ாம் அதிகாரம் ಕೀರ್ತನೆ ಭಾಗದಲ್ಲಿ 22ನೇ ಅಧ್ಯಾಯದಲ್ಲಿ 30வது வசனத்துல வாசிக்கிறோம். 30ನೇ ವಚನದಲ್ಲಿ ನಾವು ನೋಡುವಾಗ ஒரு சந்ததி அவரை சேவிக்கும். ಒಂದು ತಲೆಮಾರು ಸಂತತಿ ಆತನನ್ನು ಸೇವಿಸುತ್ತದೆ. ஒரு சந்ததி அவரை சேவிக்கும். ಒಂದು ಸಂತತಿ ಅವರನ್ನು ಸೇವಿಸುತ್ತದೆ. தலைமுறை தலைமுறையாக ತಲೆಮಾರು ತಲೆಮಾರುಗಳಿಂದಲೂ அது ஆண்டவருடைய சந்ததியா இருக்கும். ಅದು ದೇವರ ಸಂತತಿಯಾಗಿ ಸಂತಾನವಾಗಿರುತ್ತದೆ. ஹalleluya. ಹಲ್ಲೆಲೂಯಾ. நீங்க கர்த்தரை சேவிக்கிறீங்க. ನೀವು ದೇವರನ್ನು ಸೇವಿಸುತ್ತಾ நீங்க ಇದ್ದೀರಿ. கர்த்தரை ஆராதிக்கிறீங்க. ನೀವು ದೇವರನ್ನು ಆರಾಧನೆ ಮಾಡುತ್ತಾ ಇದ್ದೀರಿ. உங்களுக்கு வரக்கூடிய சந்ததிகள் ನಿಮಗೆ ಬರುವಂತ ಸಂತತಿಗಳ ತಲೆಮಾರುಗಳು அது ஆண்டவரை சேவிக்கிற சந்ததியா இருக்கும். ಆಮೆನ್ ಆಮೆನ್. ಅದು ಯೆಹೋವನನ್ನು ಸೇವಿಸುವಂತ ತಲೆಮಾರುಗಳಾಗಿರುತ್ತದೆ. ஹalleluya. ಹಲ್ಲೆಲೂಯಾ. நீங்க மட்டும் கர்த்தருடைய பிள்ளையா இருந்தது. ನೀವು ಮಾತ್ರ ದೇವರ ಮಕ್ಕಳಾಗಿದ್ದು உங்க பிள்ளைகள் தேசியின் பிள்ளைகளா ನಿಮ್ಮ இருக்கக்கூடாது. ಮಕ್ಕಳು ಅದು ವ್ಯಭಿಚಾರಿಯ ಮಕ್ಕಳಾಗಿ ವೇಸಿಯ ಮಕ್ಕಳಾಗಿರಬಾರದು. ஹalleluya. ಹಲ್ಲೆಲೂಯಾ. அந்த இடத்துக்கு வாசிங்க ಕಾಣಲ್ಲ. ತೆಗೆದವರು ಓದಬಹುದು ಕನ್ನಡದಲ್ಲಿ. ಆತನನ್ನು ಸೇವಿಸುವವರ ಸಂತಾನದವರು ಯೆಹೋವನ ಸಂತಾನದವರು ಎಂದು ಎನ್ನಿಸಲ್ಪಡುವರು. ஆமென். நான் வாசிங்க தமிழ்ல. ஒரு சந்ததி அவரை சேவிக்கும், ஆ. தலைமுறை தலைமுறையாக அது ஆண்டவருடைய சந்ததி எனப்படும். ஆமென். ஹalleluya. ஹல்லேலூயா. உங்க பிள்ளைகளை கர்த்தருக்குள்ள நடத்துங்க. ನಿಮ್ಮ ಮಕ್ಕಳನ್ನು ಯೆಹೋವನಲ್ಲಿ ನಡೆಸಿರಿ. எல்லா ஞாயிற்றுக்கிழமை நீங்க தவறாம உங்க பிள்ளைகளையே கூட்டிட்டு வாங்க. ಎಲ್ಲಾ ಭಾನುವಾರ ನಿಮ್ಮ ಮಕ್ಕಳನ್ನು ಸಹ ಬಿಡದೆ ಅದು ಸಭೆಗೆ ಕೊಂಡು ಬರಬೇಕು. வீட்டிலே வசனத்தை சொல்லி கொடுங்க. ಮನೆ ಒಳಗಡೆ ಕೂಡ ವಚನಗಳನ್ನು ಹೇಳಿಕೊಡಬೇಕು. ஜெபம் பண்ண கத்து கொடுங்க. ಪ್ರಾರ್ಥನೆ ಮಾಡುವುದಕ್ಕೆ ಅಭ್ಯಾಸ ಮಾಡಬೇಕು. பைபிள் படிக்க கத்து கொடுங்க. ಬೈಬಲ್ ಓದುವುದಕ್ಕೆ ರೂಢಿ ಮಾಡಬೇಕು. நம்ம எல்கேஜி யூகேஜில பிள்ளைகளை சேர்த்துட்ட உடனே ನಾವು ನಮ್ಮ ಮಕ್ಕಳನ್ನ LKG UKG ಸ್ಕೂಲ್ ಸೇರಿಸಿದ ಕೂಡಲೇ டைரி எடுத்து செக் பண்றோம். ಡೈಲಿ ತೆಗೆದು ಚೆಕ್ ಮಾಡ್ತೀವಿ. மிஸ் ஏதாவது ஹோம்வொர்க் கொடுத்திருக்காங்க. ಮಿಸ್ ಏನಾದ್ರು ಹೋಮ್ವರ್ಕ್ ಕೊಟ್ಟಿದ್ದಾರೆ ಎಂಬುದಾಗಿ அது ஃபாலோ பண்ணி வேலை விட்டு எல்லாத்தையும் விட்டுட்டு உட்கார்ந்து அவங்க கையை பிடிச்சாவது எழுதி வச்சிருவோம். ಅದನ್ನ ಫಾಲೋ ಮಾಡಿ ನಮ್ಮ ಮನೆಯ ಕೆಲಸ ಬಿಟ್ಟು ಅವ್ರ ಕೈ ಹಿಡಿದು ಮಕ್ಕಳ ಕೈ ಹಿಡಿದು ಅದು ಬರೆದು ಏಕಾಗ್ರ ಅದನ್ನ ಪೂರ್ತಿ ಮಾಡ್ತೀವಿ ನಾವು. அப்போ ஆவிக்குரிய விஷயத்திலேயே அது போல இருக்கு. ನಮ್ಮ ಆತ್ಮಿಕವಾದ ಜೀವನದಲ್ಲೂ ಕೂಡ ನಮ್ಮ ಮಕ್ಕಳಲ್ಲಿ ನಾವು ಇದೇ ರೀತಿ ನಡೆದುಕೊಳ್ಳಬೇಕು. ಆಮೆನ್ ஆமென். ஹalleluya. ಹಲ್ಲೆಲೂಯಾ. பிள்ளைகள் ನಮ್ಮ ಮಕ್ಕಳು கர்த்தரால போதிக்கப்படும். ಆಮೆನ್ ಯೆಹೋವನಿಂದ ಬೋಧಿಸಲ್ಪಟ್ಟವರಾಗಿರಬೇಕು. அப்படி இருந்தா ಆ ರೀತಿ ಇದ್ದರೇನೆ உங்க பிள்ளைங்க வாழ்க்கையில ನಿಮ್ಮ ಮಕ್ಕಳ ಜೀವನದಲ್ಲಿ சமாதானம் பெருசா இருக்கும். ಅವರ